ಜೀವನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇದೇ ಮಾರ್ಚ್ 26-27ರಂದು ರಾಮನವಮಿಯನ್ನ ಆಚರಿಸಲಾಗ್ತಾ ಇದೆ. ಅದರಲ್ಲೂ ತುಂಬಾ ವಿಶೇಷವಾಗಿ ನಮ್ಮ ಮಡಿಕೇರಿಯ ಶ್ರೀ ಕೋದಂಡರಾಮ ದೇವಾಲಯ ತನ್ನ 36ನೇ ವರ್ಷದ ರಾಮೋತ್ಸವವನ್ನ ಪೂರೈಸಿ ಇದೀಗ 37ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ. ಆ ಒಂದು ತಯಾರಿಯಲ್ಲಿ ಕೂಡ ಇದೆ. ಇಂತಹ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ರಾಮೋತ್ಸವದ ಬಗ್ಗೆ ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ಅದನ್ನ ನನಸಾಗಿಸುವಲ್ಲಿ ಕೂಡ ತುಂಬಾ ಬ್ಯುಸಿಯಲ್ಲಿದ್ದಾರೆ ನಮ್ಮ ಇವತ್ತಿನ ಅತಿಥಿ. ಅಷ್ಟೇ ಅಲ್ಲ, ಇವರಿಗೂ ಕೂಡ ನಮ್ಮ ಮಡಿಕೇರಿ ದಸರಾಕ್ಕೂ ಕೂಡ ಸಾಕಷ್ಟು ಒಂದು ಇತಿಹಾಸದ ಒಂದು ಚಿಕ್ಕ ನಂಟಿದೆ ಅಂತಾನೆ ಹೇಳ್ಬೋದು. ಯಾರು ಹಾಗಿದ್ರೆ ಆ ಅತಿಥಿ ಅಂತ ಹೇಳಿದ್ರೆ, ಹೌದು, ಇವರೇ ನಮ್ಮ ದೇವಾಲಯದ ಟ್ರಸ್ಟಿ ಹಾಗೂ ರಾಮೋತ್ಸವದ ಅಧ್ಯಕ್ಷರು ಆದಂತಹ ಶ್ರೀಮಾನ್ KM ಗಣೇಶ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮಗೂ ಕೂಡ ಒಂದು ದಸರಾಕ್ಕೆ ಅಂದ್ರೆ ಮಡಿಕೇರಿ ದಸರಾ ಅಂತ ಹೇಳಿದ್ರೆ ನಮ್ಮ ಕೇವಲ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಊರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲೇ ಹೆಸರುವಾಸಿಯಾಗಿರುವಂತಹ ಒಂದು ಉತ್ಸವ ಅಂತ ಹೇಳ್ಬೋದು ದಸರಾ. ಈ ಒಂದು ದಸರಾಕ್ಕೆ ನಿಮಗೂ ಕೂಡ ಒಂದು ನಂಟಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಎಲ್ಲೂ ಕೂಡ ಯಾರಿಗೂ ಸಾಕಷ್ಟು ಮಾಹಿತಿ ಅದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲಿಂದಾನೇ ಶುರು ಮಾಡೋಣ ಸರ್, ನಿಮ್ಮ ಹಾಗೂ ದಸರಾದ ನಂಟು. ನಾನು ದಸರಾ ಸಮಿತಿಯಲ್ಲಿ ಸುಮಾರು 35-40 ವರ್ಷ ಕೆಲಸ ಮಾಡಿದ್ದೇನೆ. ಮೊದಲು ದಸರಾ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಅಲ್ಲೇ ದಸರಾ ಆಗಿತ್ತು. ಆಗ ನಾನು ಕ್ರೀಡಾ ಸಮಿತಿ ಅಧ್ಯಕ್ಷನಾಗಿದ್ದೆ, ಅಲ್ಲಿಂದ ಸಹ ಕಾರ್ಯದರ್ಶಿ ಆಗಿದ್ದೆ. ಆಗ ಪುರಸಭೆ, ನಗರಸಭೆ ಇರಲಿಲ್ಲ, ಪುರಸಭೆ ಇತ್ತು. ಅಲ್ಲಿಂದ ನಾವು ದಸರಾವನ್ನ ಮಾಡಿ ಬಹುಶಃ 88-89ರಲ್ಲೇನೋ ಅಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗ್ಬಿಡ್ತು. ಆ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿಂದ ದಸರಾ ಆಗ ನಮ್ಮ SP ಸಂದು ಕೆಳಗಡೆ SP ಅವರಿದ್ರು, ಸೂಪರಿಂಟೆಂಡೆಂಟ್ ಪೊಲೀಸ್. ಅವ್ರು ಇಲ್ಲ, ಇದನ್ನ ನಾವು ಬೇರೆ ಕಡೆ ವರ್ಗಾವಣೆ ಮಾಡಲೇಬೇಕು ಅಂತ ಹೇಳುವಾಗ ಅಲ್ಲಿಂದ ಗಾಂಧಿ ಮೈದಾನಕ್ಕೆ ವರ್ಗಾವಣೆ ಆಯ್ತು. ಬಹಳಷ್ಟು ವಿರೋಧ ಇತ್ತು. ಅವತ್ತಿಲ್ಲ, ನಾವು ಕೂಡ ಹೇಳೋದು ಇಲ್ಲ, ವಿರೋಧವನ್ನ ವ್ಯಕ್ತಪಡಿಸಬೇಡಿ. ಯಾಕೆಂತ ಹೇಳಿದ್ರೆ ಈ ಜನಸಂದಣಿಗಳು ಮತ್ತು ಜನರು ಬಹಳ ಹೆಚ್ಚುಗಳಿಂದ ಇವತ್ತು ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಕೂಡ ಎಲ್ಲೋ ನಮ್ಮವ್ರು ಹೋಗಿರ್ತಾರೆ. ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಥವಾ ಒರಿಸ್ಸಾ, ತುಂಬಾ ಎಲ್ಲರೂ ದಸರಾ ಅಂತ ಹೇಳಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ದಸರಾ ಒಂದು ನಾಡಹಬ್ಬವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರಿಂದ ಅಲ್ಲಿ ನಾವು ಶಿಫ್ಟ್ ಮಾಡುದು. ಅಲ್ಲಿ ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿಂದ 3 ದಿನ ಕಾರ್ಯಕ್ರಮಗಳು ಅಲ್ಲಿ ಆಗ್ತಾ ಇತ್ತು. 6 ದಿನ ಕಾರ್ಯಕ್ರಮ ನಮ್ಮ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು. ಕಾವೇರಿ ಕಲಾಕ್ಷೇತ್ರದಲ್ಲಿ ತುಂಬಾ ಮಳೆ ಇರುವಾಗ ನೀರು ಲೀಕೇಜ್ ಆಗೋದು ಮತ್ತು ಒಂದು 300 ಜನರಿಗೆ ಮಾತ್ರ ಅಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆ ಇತ್ತು. ಸೊ ಇಂತ ಇದ್ರಲ್ಲಿ ಅದನ್ನು ಕೂಡ ಶಿಫ್ಟ್ ಮಾಡ್ಬೇಕು ಅಂತ ಹೇಳುವಂತ ಇದ್ ಬಂತು. 2013ರಲ್ಲಿ ನಾನು ಕೂಡ ಅದಕ್ಕಿಂತ ಮುಂಚೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಖಜಾಂಚಿಯಾಗಿ ಕೂಡ ಕೆಲಸ ಮಾಡಿದ್ದೆ. ಹಲವಾರು ಹುದ್ದೆಗಳನ್ನ ನಾನು ದಸರಾದಲ್ಲಿ ತಗೊಂಡಿದ್ದೀನಿ. ಅಲ್ಲಿಂದ 2013 ಮತ್ತು 2014 2 ವರ್ಷ ನನಗೆ ಕಾರ್ಯಾಧ್ಯಕ್ಷ ಸ್ಥಾನ ಕೂಡ ಸಿಕ್ತು. ಈಗ ಏನಾದ್ರು ಒಂದು ಸಿಕ್ಕಿದ್ಮೇಲೆ ನಾವೇನೋ ಒಂದು ಬದಲಾವಣೆ ತರಬೇಕು. ಯಾಕೆಂದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ ನೋಡಿ. ಅದರಿಂದ ಏನ್ ಮಾಡೋದು, ಇಲ್ಲ 9 ದಿನ ಕಾರ್ಯಕ್ರಮ ಅಲ್ಲೇ ಮಾಡುವ ಅಂತ ಹೇಳಿದ್ರು. ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ HT ಅನಿಲ್ ಅವರು ಕೂಡ ಇದ್ರು. ಅವರು ನನ್ನ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಬಂದರು. ಸೊ ನಾವು 9 ದಿನ ಕಾರ್ಯಕ್ರಮ ಅಲ್ಲೇ ಮಾಡ್ಬೇಕು ಅಂತ ಇತ್ತು. ಆಗ ಕೂಡ ಬಹಳಷ್ಟು ಜನರಿಗೆ ಅಸಮಾಧಾನ ಇತ್ತು. ಅಂದ್ರೆ ಈ 6 ದಿನ, ಈ 3 ದಿನ ಒಂದು ಯುವ ದಸರಾ ಮತ್ತು ಆಯುಧ ಪೂಜೆ ಮತ್ತೆ ದಸರಾ ಅಂತ ಹೇಳುವ ಸ್ವಲ್ಪ ಜನ ಸೇರ್ತಾರೆ. ಸೊ ಬಾಕಿ ಇರುವಂತ ಕಾರ್ಯಕ್ರಮಗಳಲ್ಲಿ ಜನ ಸೇರೋದಿಲ್ಲ, ಅಂತ ಕಾರ್ಯಕ್ರಮ ಇರೋದಿಲ್ಲ. ಸುಮ್ಮನೆ ಅಲ್ಲೇ ಮಾಡಿದ್ರೆ ಒಂಥರ ಅಲ್ಲಿ ಬೇಡ, ಇಲ್ಲೇ ಮಾಡಿದ್ರೆ ಸಾಕು, ಸುಮ್ಮನೆ ಹಣ ಸುಮ್ಮನೆ ಖರ್ಚಾಗುತ್ತೆ ಅಂತ ಹೇಳೋದು. ಆದ್ರೆ ಒಂದು ಹಠ ಇತ್ತು ನಮಗೆ, ಇಲ್ಲ ಮಾಡ್ಲೇಬೇಕಲ್ಲಿ ಅಂತೇಳಿ ಅವತ್ತಿನ ಸಮಿತಿಯ ಕೆಲವು ಜನರಲ್ಲಿ ನನಗೆ ಬಹಳ ಸಹಕಾರ ಕೊಟ್ಟರು. ಇಲ್ಲ, ಅಲ್ಲಿ ಮಾಡಿದ್ರಿಂದ ಬಹಳ ಒಳ್ಳೇದಾಗುತ್ತೆ ಅಂತೇಳಿ. ಸೊ ಅಲ್ಲೇ ಪ್ರಾರಂಭ ಮಾಡೋದು. ಅಲ್ಲಿಂದ ನಾವು ಮಕ್ಕಳ ದಸರಾ ಮತ್ತು ಮಹಿಳಾ ದಸರಾ ಈ ರೀತಿ ಆಯೋಜನೆ ಮಾಡ್ಕೊಂಡು ಒಂದೊಂದು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಟೇಜ್ ಅನ್ನು ಕೊಟ್ಟು ಅವರ ಮುಖಾಂತರ ನಾವು ದಸರಾವನ್ನ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡೋದು. ವರ್ಷದಿಂದ ವರ್ಷಕ್ಕೆ ಒಂದೊಂದು ದಸರಾವನ್ನು ನಾವು ಆಯೋಜನೆ ಮಾಡ್ಕೊಂಡು ಈಗ ಕಾಫಿ ದಸರಾ ಇದೆ, ಮತ್ತೆ ಜಾನಪದ ದಸರಾ ಕೂಡ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಆಗುವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ಮತ್ತೆ ಪ್ರತಿಯೊಬ್ಬರು ಒಂದೊಂದು ದಿನ ಇಲ್ಲಿ ಇವತ್ತು ಸ್ಟೇಜ್ ನಮ್ದು, ನಾವೆಲ್ಲರೂ ಸೇರ್ಬೇಕು ಅಂತ. ಮಹಿಳಾ ದಸರಾ ಅಂತ ಹೇಳುವಾಗ ಫಸ್ಟ್ ಮೊದಲ ಬಾರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ನೋಡಿ ಮಹಿಳಾ ದಸರಾ ಎಷ್ಟು ಬಹಳ ಚಂದ ವಿಜೃಂಭಣೆಯಿಂದ ಆಗ್ತದೆ ಅಂದ್ರೆ ಇದು ನಾವು ಮಾಡ್ಕೊಂಡು ಹೋದ್ರೆ ಅಲ್ಲಿ ಜನರಿಗೂ ಕೂಡ ಮತ್ತು ಒಂದು ಹಬ್ಬದ ಒಂದು ವಾತಾವರಣ ಬರುತ್ತೆ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವಿ. ಎಲ್ಲರೂ ಒಟ್ಟಾಗಿ ಸೇರುವಂತ, ಇಡೀ ಮಡಿಕೇರಿ ನಗರದ ಪ್ರತಿಯೊಬ್ರು ಜನ ಅಂತ ಹೇಳುವಂಥದ್ದು ಒಟ್ಟಾಗಿ ಸೇರುವಂತದ್ದು ಇದೊಂದು ದಸರಾ. ಸೊ ಈ ದಸರಾಕ್ಕೆ ಎಲ್ಲರ ಒಂದು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳುವಂತ ಇದ್ರಲ್ಲಿ ನಾವು ದಸರಾವನ್ನ ಮಾಡ್ಕೊಂಡ್ ಬಂದಿದ್ವಿ. ಆಕ್ಚುಲಿ ದಸರಾ ಅಂತ ಹೇಳ್ಕೊಂಡ್ ಬಂದು ಅಲ್ಲಿಂದ 2013ರಲ್ಲಿ ನಾವು ಅದನ್ನ ಜನೋತ್ಸವ ಅಂತ ಮಾಡ್ಬಿಟ್ಟು 2013ರಲ್ಲಿ ಜನೋತ್ಸವ ಅಂತ ಆಯ್ತು.
ಜನೋತ್ಸವ ಅಂದ್ರೆ ಜನರಿಗಾಗಿ ಉತ್ಸವವನ್ನು ಮಾಡುವಂತ ಜನೋತ್ಸವ, ದಸರಾದಲ್ಲಿ ಜನೋತ್ಸವ ಅಂತ, ದಸರಾ ಜನೋತ್ಸವ ಅಂತ ಹೇಳಿ ಮಾಡ್ಬಿಟ್ಟು ಸೊ ಬಹಳ ವಿಜೃಂಭಣೆ ನಡೀತಾ ಇದೆ. ಬಹಳ ಸಂತೋಷ. ಹೌದೌದು. ಈ ದಸರಾ ಇನ್ನೂ ಹೆಚ್ಚಿನ ಮಟ್ಟಿಗೆ ನಡಿಬೇಕು. ಯಾಕಂದ್ರೆ ಮೈಸೂರು ದಸರಾ ಬಿಟ್ರೆ ಇತಿಹಾಸ ಇರತಕ್ಕಂತ ದಸರಾ ಅಂತ ಹೇಳಿದ್ರೆ ಅದು ಮಡಿಕೇರಿ ದಸರಾ. ಹೌದು. ಇವತ್ತು ಕರ್ನಾಟಕದಲ್ಲಿ ಬಹಳ ಒಂದು ಇತಿಹಾಸವಿರತಕ್ಕಂತ ದಸರಾ ಅಂದ್ರೆ ಅದು ಮಡಿಕೇರಿ ದಸರಾ. ಸೊ ಅದರಿಂದ ಈ ದಸರಾ ಇನ್ನೂ ಬೆಳಿಬೇಕು. ಇನ್ನು ಹೊಸ ಹೊಸ ಯಂಗ್ಸ್ಟರ್ಸ್ ಹುಡುಗರು ಬಂದು ಇಲ್ಲ ಕಳೆದ ಸಲ ಏನ್ ಮಾಡಿದಾರೆ ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡ್ತೀನಿ ಅಂತ ಹೇಳುವಂತ ಅವ್ರ ಹತ್ರ ಒಂದು ಛಲ ಮತ್ತು ಹಠ ಇರ್ಬೇಕು. ಹೌದೌದು. ಆ ಛಲ ಮತ್ತು ಹಠ ಇದ್ದಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್, ಅದು ಬೇಕಾಗುತ್ತೆ. ಹಾಗೆ ಇನ್ನು ನಮ್ಮ ರಾಮನವಮಿಯ ಬಗ್ಗೆ ನೋಡೋದಾದ್ರೆ ಒಂದು ಮಿನಿ ದಸರಾ ಹಾಗೆ ಮಾಡ್ಬೇಕು ಅನ್ನೋದು ನಿಮ್ಮ ಕನಸು ಅಂತ ನಾವು ಕೇಳ್ಪಟ್ಟು, ಏನ್ ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಮೇಡಮ್, ಈಗ ರಾಮನವಮಿ ಕೂಡ ಅಷ್ಟೇ ಸುಮಾರು 37ನೇ ವರ್ಷಕ್ಕೆ ನಾವೀಗ ಕಾಲಿಡ್ತಾ ಇದ್ದೀವಿ. ಆಲ್ರೆಡಿ 36 ವರ್ಷ ಆಗಿದೆ. 1990ರಲ್ಲಿ ಪೇಜಾವರ ಸ್ವಾಮೀಜಿಯವರು, ವಿಶ್ವೇಶ್ವರ ಸ್ವಾಮೀಜಿಯವರು, ಪೇಜಾವರ ಸ್ವಾಮೀಜಿಯವರು ನಮ್ಮಲ್ಲಿ ಜೀರ್ಣೋದ್ಧಾರ ಮಾಡಿದ್ರು. ಜೀರ್ಣೋದ್ಧಾರ ಆದ್ಮೇಲೆ ಮತ್ತೆ ಪುನಃ ಕಳೆದ ವರ್ಷ 2024ರಲ್ಲಿ ಪುನಃ ಪ್ರತಿಷ್ಠಾಪನೆ ನಾವು ಮಾಡುದು. 24, 22, 23ರಲ್ಲಿ ಪುನಃ ಪ್ರತಿಷ್ಠಾಪನೆ ಆಯ್ತು. ಪುನಃ ಪ್ರತಿಷ್ಠಾಪನೆ ಆದ್ಮೇಲೆ ಜೀರ್ಣೋದ್ಧಾರ ಮಾಡಿ ಪುನಃ ಪ್ರತಿಷ್ಠಾಪನೆ ಮಾಡುದು. ಪುನಃ ಪ್ರತಿಷ್ಠಾಪನೆ ಆದ್ಮೇಲೆ ನಮ್ಮಲ್ಲಿ ನಮ್ಮ ರಾಜೇಂದ್ರ ಅವರು ಇದ್ದಾರೆ, ಸಂಪಾದಕರು, ನಮ್ಮ ಶಕ್ತಿ ಸಂಪಾದಕರು. ಅವರು ಕೂಡ ಈ ದೇವಾಲಯಕ್ಕೆ ಅವರ ಅಪಾರವಾದಂತ ಕೊಡುಗೆ ದೇವಾಲಯಕ್ಕೆ ಇದೆ. ಬಹಳ ಅಂದ್ರೆ ಅವರು ಆ ರಾಮನ ಸೇವೆ ಮಾಡೋದ್ರಲ್ಲಿ ನಾವು ಕೂಡ ನಮ್ಗೆ ಒಂದು ರಾಮನ್ ತರ, ನಾವೆಲ್ಲ ಲಕ್ಷ್ಮಣನ್ ತರ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಆ ರೀತಿ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ ಆ ದೇವಸ್ಥಾನ ಆಗ್ಲಿಕ್ಕೆ ಆಗಿದೆ ಅದು. ಸೊ ಅದರಿಂದ ಅವ್ರ ಜೊತೆ ನಾವು ಕೂಡ ಇದ್ ಮಾಡಿದ್ವಿ. ಒಂದ್ಸಲ ನಾನು ಕೂಡ ಹೋಗಾಗ ಅವ್ರು ಬಹಳ ಮನನೊಂದು ಮಾತಾಡಿದ್ರು. ಹೇಗೆಂದ್ರೆ ನಾವು ರಾಮನವಮಿಯನ್ನ ಆಚರಣೆ ಮಾಡ್ಕೊಂಡ್ ಬರ್ತೀವಿ. ಈಗ 36ನೇ ವರ್ಷ ನಾ ಹೇಳಿದಲ್ಲ, ಪ್ರತಿ ವರ್ಷ ರಾಮನವಮಿ ನಾವು ಮೊದ್ಲು ಒಂದು ಫೋಟೋ ಇಟ್ಕೊಂಡು ಒಂದು ಮೆರವಣಿಗೆ ಮಾಡ್ತಾ ಇದ್ರು ಇದೇ ದೇವಾಲಯದಲ್ಲಿ. ಮತ್ತೆ ಜೀರ್ಣೋದ್ಧಾರದ್ಮೇಲೆ ಅಲ್ಲಿ ವಿಗ್ರಹಗಳು ಬಂತು, ಮತ್ತೆ ಅಲ್ಲಿಂದ ಉತ್ಸವ ಮೂರ್ತಿ ಬಂತು. ಮತ್ತೆ ಉತ್ಸವ ಮೂರ್ತಿಯನ್ನು ಇಟ್ಕೊಂಡು ನಾವು ಮೆರವಣಿಗೆ ಮಾಡ್ತಾ ಇದ್ವಿ. ಅದೇ ಪಾಪ ಅವ್ರು ಬಂದು ನಾವು ಅಲ್ಲಿ ಜನನು ಕೂಡ ಸೇರೋದಿಲ್ಲ ಮತ್ತು ಯಾರು ಸೇರೋದಿಲ್ಲ. ಮೆರವಣಿಗೆಗೆ ಮಹಾಪೂಜೆಗೆಲ್ಲ ಜನ ಸೇರ್ತಾರೆ. ಆದ್ರೆ ಮೆರವಣಿಗೆ ಮಾಡುವಾಗ ನಾವು ಒಂದು 10-15 ಜನ, ನಾನು ಸ್ವಲ್ಪ ಜನ ಹೋಗ್ತಾನೆ ಇರ್ಲಿಲ್ಲ. ಅಂದ್ರೆ ನಮಗೂ ಕೂಡ ಏನಾದ್ರು ಕೆಲಸದ ಒತ್ತಡ ಇರೋದ್ರಿಂದ ಒಂದು 20-30 ಜನ ಮೆರವಣಿಗೆ ಬಂದು ಆ ಮೆರವಣಿಗೆ ಮುಖಾಂತರ ಮಹಾಪೂಜೆ ಬಂದು ಮಹಾಪೂಜೆ ಎಲ್ಲ ಮಾಡ್ತಾ ಇದ್ರು. ಅವತ್ತೊಂದು ದಿನ ಮೈಕಲ್ಲಿ ಅವರು ಬಹಳ ಬೇಸರದಿಂದ ಹೇಳ್ತಾರೆ, ಇಲ್ಲ ನಾನಿನ್ನು ಯಾವ್ದಕ್ಕೂ ಬರೋದಿಲ್ಲ, ಜನ ಸೇರೋದಿಲ್ಲ. ಈ ರಾಮ ಅಂತ ಹೇಳಿದ್ರೆ ಒಬ್ಬ ಮಹಾನ್ ಪುರುಷ, ಒಬ್ಬ ಆದರ್ಶವಾದಿ ಅಂತ ಒಂದು ಇದಕ್ಕೆ ಯಾರು ಕೂಡ ಸೇರೋದಿಲ್ಲ ಅಂತ ಹೇಳುವಂತ ಇದನ್ನ ನೋಡಿ ಅದು ನನಗೂ ಕೂಡ ಒಂಥರ ಎಲ್ಲೋ ಬೇಸರ ಆಯ್ತು. ನಾನು ಹೇಳಿದೆ, ಮಾರನೇ ದಿನ ನಂಗೆ ಸಿಕ್ಕಿದಾಗ ನಾನು ಹೇಳಿದೆ, ಇಲ್ಲ ಸರ್, ಬರೋ ವರ್ಷ ನಾವೆಲ್ಲ ಬಹಳ ಚೆನ್ನಾಗಿ ಮಾಡೋ, ಇದರ ನೇತೃತ್ವ ನಾನು ತಗೊಳ್ತೀನಿ. ಸೊ ನೀವು ಬಹಳ ಚೆನ್ನಾಗಿ ಮಾಡುವಂತ ಅದು ಅವ್ರ ಮನ್ಸೊಳಗೆ ಹಾಗೆ ಇತ್ತು. ಯಾವಾಗ ರಾಮನವಮಿಗೆ ಒಂದು 2 ತಿಂಗಳು ಇದೆ ಅಂತ ಹೇಳುವಾಗ ನನಗೆ ಫೋನ್ ಮಾಡಿದ್ರು. ನಾನ್ ಮರ್ತೋಗಿದ್ದೆ. 2 ತಿಂಗಳು ಇದೆ ಅಂತ ಹೇಳಿ ನನಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ರಾಮೋತ್ಸವ ಪ್ರಾರಂಭ ಆಯ್ತು, ನೀವು ಅವತ್ತೊಂದು ಮಾತು ಕೊಟ್ಟಿದ್ರಿ, ನೀವು ಅದು ಮಾಡ್ಲೇಬೇಕು ಅಂತ ಆಯ್ತು. ಇಲ್ಲ ಸರ್ ನಾವು ಮಾಡ್ತೀವಿ ಅಂತ ಹೇಳೋ ಇಮಿಡಿಯೇಟ್ಲಿ ಒಂದು ಸಭೆ ಕರೆಯುವಾಗ ನಾವು ಕೇವಲ ನಮ್ಮ ಆ ವಾರ್ಡ್ಗಳು ಮತ್ತು ನಮ್ಮ ಸುತ್ತಮುತ್ತ ಅಲ್ಲ, ನಾವು ಇಡೀ ಮಡಿಕೇರಿ ನಗರದಲ್ಲಿ ಒಂದು ರಾಮ ಉತ್ಸವವನ್ನ ಮಾಡೋಣ, ಈ ರಾಮನವಮಿ ಅಂತ ಹೇಳುವಂಥದ್ದು ಒಂದು ಉತ್ಸವವನ್ನು ಮಾಡೋಣ ಅಂತ ಹೇಳೋದ್ರಿಂದ ಕೆಲವು ಪ್ರಮುಖರನ್ನ ನಾವು ಕರೆದು ಎಲ್ಲಾ ಸಮುದಾಯ, ಕೊಡವ ಸಮುದಾಯ ಆಗಿರ್ಬೋದು, ಗೌಡ ಸಮುದಾಯ ಆಗಿರ್ಬೋದು, ಇಲ್ಲ ಲಿಂಗಾಯತ ಆಗಿರ್ಬೋದು, ಇಲ್ಲ ನಮ್ಮ ಮಲಯಾಳಿ ಸಮುದಾಯ, ಈ ರೀತಿ ಎಲ್ಲಾ ಸಮುದಾಯದವ್ರನ್ನ ಕರೆಸಿ ನಾವಲ್ಲಿ ಸಭೆಯನ್ನು ಮಾಡಿದ್ವಿ. ಆ ಸಭೆ ಬಹಳ ಚೆನ್ನಾಗಿ ಮೂಡಿ ಬಂತ. ಸಭೆಯಲ್ಲಿ ಎಲ್ಲರೂ ಕೂಡ ಇಲ್ಲ ನಾವೆಲ್ಲ ಸೇರಿ ಪಾರ್ಟಿಸಿಪೇಟ್ ಮಾಡೋಣ, ನಾವೆಲ್ಲ ಅದಕ್ಕೆ ಸಹಕಾರ ಕೊಡ್ತೀವಿ, ನಾವೆಲ್ಲ ಸೇರೋಣ ಅಂತ ಹೇಳುವಂತ ವ್ಯವಸ್ಥೆ ಮಾಡಿದ್ವಿ. ನಾವೆಲ್ಲರೂ ಬಹಳ ಜನ ಬಂದಿದ್ರು, ತೀರ್ಮಾನ ಮಾಡಿ ಇಲ್ಲ ನಾನಿಷ್ಟು ಅಂತ ಕೊಡ್ಲಿಕ್ಕೆ ಬರ್ತಾರೆ. ಸೊ ಎಲ್ಲಾ ಕೂಡಿ ಒಳ್ಳೆ ಒಂದು ರಾಮ ನವಮಿ ಉತ್ಸವವನ್ನ ಮಾಡೋಣ ಅಂತ ಹೇಳಿ 2 ದಿನದ ಕಾರ್ಯಕ್ರಮಗಳನ್ನು ನಾವೆಲ್ಲ ಆಯೋಜನೆ ಮಾಡ್ತೀವಿ. ಒಂದು ದಿನ ಏನು ಅಂತ ಹೇಳಿದ್ರೆ ರಾಮನ ಪಲ್ಲಕ್ಕಿಯೊಂದಿಗೆ ನಮ್ಮ ಚಂಡೆ, ವಾದ್ಯ ಮತ್ತು ಈ ಟ್ಯಾಬ್ಲೆಗಳು, ಈ ದಸರಾದ ಟ್ಯಾಬ್ಲೆಗಳಿದೆಲ್ಲ, ಈ ಟ್ಯಾಬ್ಲೆಗಳನ್ನೆಲ್ಲ ನಾವು ಪ್ರೊಸೆಷನ್ ಮುಖಾಂತರ ನಾವು ಗಾಂಧಿ ಮೈದಾನದಿಂದ ದೇವಾಲಯದವರೆಗೆ ಪ್ರೊಸೆಷನ್ ಅಲ್ಲಿ ಬಂದು ಮತ್ತೆ ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗಿ ಮುಗಿಸೋದು. 2ನೇ ದಿನ ನಮ್ಮಲ್ಲಿ ಪೂಜಾ ಕಾರ್ಯಕ್ರಮಗಳಿದೆ, ಗಣಪತಿ ಹೋಮ ಮತ್ತೆ ಪೂಜಾ ನನಗಳು, ಈ ರೀತಿ ಕಾರ್ಯಕ್ರಮಗಳು, ಮಹಾಪೂಜೆ. ಅದ್ರ ಜೊತೆಲಿ ಒಂದು ಸ್ಪೆಷಲ್ ಆಗಿ ನಾವು ಈ ಸಲ ಒಂದು ದೈವ ನೃತ್ಯ ಅಂತ ಹೇಳ್ಬಿಟ್ಟು ಹೊರಗಡೆ ಒಂದು ಇದನ್ನ ಮಾಡೋಣ ಅಂತ ಹೇಳಿ ಮಾಡೋದು. ಹಾಗೆ ನಾವು ಮಾಡಿಗೆ ಪ್ರಾರಂಭ ಮಾಡೋದು. ಅವತ್ತು ಜನ ಒಂದು ಕಡೆಯಿಂದ ಜನನು ಸಾಗರ ತರ ಬಂದ್ರು. 2ನೇದಾಗಿ ನಮಗೆ ಹಣಕ್ಕೂ ಕೂಡ ಯಾವುದೇ ತೊಂದರೆ ಆಗ್ಲಿಲ್ಲ. ಹಣನು ಕೂಡ ಇಲ್ಲ, ನಾನೊಂದು 2,000 ಕೊಡ್ತೀನಿ, ನಾನು 5,000 ಕೊಡ್ತೀನಿ, ನಾನು 10,000 ಕೊಡ್ತೀನಿ, ನಾನು 1 ಲಕ್ಷ ಕೊಡ್ತೀನಿ, ನಾನು 25,000 ಅಂತ ಹೇಳಿ ಎಲ್ಲ ನಮ್ಮ ಅಕೌಂಟ್ಸಿಗೆ
ಅಕೌಂಟ್ಗೆ ಅಕೌಂಟಿಗೆ ಹಣ ಬಂತು, ನಾವು ಅದ್ರ ಮುಖಾಂತರ ಖರ್ಚು ಮಾಡೋದು ಎಲ್ಲ ನಮ್ಮ ಸ್ನೇಹಿತರೆ ಹೌದು ಎಲ್ಲ, ಇಲ್ಲ ಗಣೇಶ್ ನೀವು ಮಾಡ್ತಿದ್ರಿ ನಾವು ಕೊಡ್ತೀವಿ ಅಂತ ಹೇಳುವಂಥದ್ದು. ಈ ರೀತಿ ಎಲ್ಲರೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿದ್ರು. ಅದರಲ್ಲಿ ಕಡು ಬಡವನು ಕೂಡ ಇಲ್ಲ ನನ್ನ ಹತ್ರ ಒಂದು 10 ರೂಪಾಯಿ ಇದೆ ತಗೊಳ್ಳಿ ಅಂತ ಹೇಳುವಂತ ಇದು ಮಾಡಿದ್ವಿ. ಅಲ್ಲಿ ಶ್ರೀರಾಮಚಂದ್ರನಿಗೆ ದೊಡ್ಡವರು ಚಿಕ್ಕವರು ಅಂತ ಹೇಳೋದಿಲ್ಲ, ಹೌದು ಇಲ್ಲ ಬಡವ ಶ್ರೀಮಂತ ಅಂತ ಹೇಳೋದು ಕೂಡ ಇಲ್ಲ. ಅವನಿಗೆ ಎಲ್ಲರೂ ಕೂಡ ಅವನ ಕಣ್ಣು ಮುಂದೆ ಎಲ್ಲರೂ ಒಂದೇ. ಯಾಕೆಂದ್ರೆ ಒಬ್ಬ ಬಡವ 10 ರೂಪಾಯಿ ಕೊಟ್ಟ ಅವ್ನು ನಾಳೆ ಅವನಿಗೆ 100 ರೂಪಾಯಿ ಕೊಡುವಂತ ಕೆಪಾಸಿಟಿ ಕೂಡ ಅವ್ನು ಮಾಡಿಕೊಡಬಹುದು, ಇಲ್ಲ ನಾಳೆ 1 ಲಕ್ಷ ಬರ್ಬಹುದೇನೋ ಅಂತ ಅದು ಬಂದೇ ಬರುತ್ತೆ. ಯಾಕಂದ್ರೆ ಉದಾಹರಣೆ ಕೊಡೋದು ಬಹಳ ಇದೆ ಅದರಲ್ಲಿ. ಸೊ ಆ ರೀತಿ ಆ ಶ್ರೀರಾಮಚಂದ್ರನ ಸೇವೆ ಯಾರು ಮಾಡ್ತಾರೋ ಅವರಿಗೆ ನಿಜವಾಗಿ ಸಕಲ ಸಂಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳುವಂಥದ್ದು ನಂಬಿಕೆ ನಮ್ಮಲ್ಲಿ ಇದ್ದೇ ಇದೆ. ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ನಮ್ಮ ಈ ಧಾರ್ಮಿಕವಾಗಿ ನಾವ್ ಏನ್ ಮಾಡ್ಬೇಕು ಅದನ್ನ ನಾವು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ವಿ. ಓಕೆ, ಈಗ ಮಡಿಕೇರಿ ದಸರಾ ಅಂತ ಹೇಳಿದ ತಕ್ಷಣ ಮೊದಲು ನಮಗೆ 10 ಮಂಟಪಗಳೇ ನೆನಪು ಬರುತ್ತೆ. ಸೊ ನಮ್ಮ ರಾಮ ಉತ್ಸವದಲ್ಲಿ ಎಷ್ಟು ಮಂಟಪಗಳು ಅಥವಾ ಮಂಟಪ ಒಂದೇ ಇದ್ರೂ ಕೂಡ ಅದರಲ್ಲಿ ಯಾವ ರೀತಿಯಾದ ಚಲನವಲನಗಳನ್ನ ಹೊಂದಿರ್ತೀರಾ, ಹೇಗೆ? ಇಲ್ಲ, ಈಗ ನಾವ್ ಏನ್ ಮಾಡಿದ್ವಿ, ಕಳೆದ ಬಾರಿ ನಮ್ಮಲ್ಲಿ 3-4 ಮಂಟಪಗಳು ಆಲ್ರೆಡಿ ಬಂದಿತ್ತು. ಈ ಬಾರಿ ಮತ್ತೆ ಎಲ್ಲರೂ ಕೂಡ ನಾವ್ ಈ ಬಾರಿ ಒಂದು ಮಿನಿ ದಸರಾ ಅಂದ್ರೆ ದಸರಾ ಅಂತ ಹೇಳುವಂಥದ್ದು ಆ ಕಾನ್ಸೆಪ್ಟೇ ಬೇರೆ. ಇವತ್ತು ಈ ಮಳೆಗಾಲದಲ್ಲಿ ಪಾಪ ಹುಡುಗರು ಒಂದೊಂದು ಟ್ಯಾಬ್ಲೆಟ್ಗಳಿಗೆ 20-25 ಲಕ್ಷ ಖರ್ಚು ಮಾಡ್ತಾರೆ ದಸರಾದಲ್ಲಿ. ಸೊ ಜನವಲಯದಲ್ಲಿ ಜನಸಾಮಾನ್ಯರಿಗೆ ನೋಡುವಂತ ದಸರಾ ಈಗ ಆಗ್ತಾ ಇಲ್ಲ. ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಚಲನವಲನಗಳು ಇದ್ರು ಕೂಡ ಎಲ್ಲ ಜನರಿಗೆ ಒಂದು ಪ್ರದರ್ಶನ ತೋರಿಸ್ತಾ ಇದ್ರು. ಇವಾಗ ಖಾಲಿ ಯಾರು ಈ ಜಡ್ಜ್ಗಳಿದಾರಲ್ಲ ಅವರಿಗೆ ಮಾತ್ರ ಬಂದಾಗ ಜಡ್ಜ್ಮೆಂಟ್ ಮಾಡೋದು, ಮತ್ತೆ ಅಲ್ಲ ಇಮಿಡಿಯೇಟ್ಲಿ ಅಲ್ಲೇ ಬಿಚ್ಕೊಂಡು ಹೋಗೋದು, ಆ ರೀತಿ ಮಾಡ್ತಿದ್ದಾರೆ. ಸೊ ರಾಮೋತ್ಸವದಲ್ಲಿ ಆ ರೀತಿ ಆಗ್ಬಾರ್ದು. ರಾಮೋತ್ಸವ ಅಂತ ಹೇಳುವಂಥದ್ದು ನಾವು ಇವತ್ತು ಏನು ನಾವು ಸಾಂಕೇತಿಕವಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ, ಅದು ನಮ್ಮ ಧಾರ್ಮಿಕತೆಯಿಂದ ಮಾಡತಕ್ಕಂಥದ್ದು. ಅದರಿಂದ ರಾಮೋತ್ಸವದಲ್ಲಿ ಈ ಚಲನವಲನಕ್ಕಿಂತ ನಮ್ಮ ಸ್ತಬ್ಧವಾಗಿ ಬಂದ್ರು ಕೂಡ ಬಹಳ ಉತ್ತಮ. ಆದ್ರೆ ಮಾಡುವಂತದ್ದು ನೀಟಾಗಿ ಅಚ್ಚುಕಟ್ಟಾಗಿ ಮಾಡುವಂತದ್ದು. ಅದನ್ನು ಪ್ರೊಸೆಷನಲ್ಲಿ ತುಂಬಾ 4 ಟ್ರ್ಯಾಕ್ಟರ್ ಹೈ ಟ್ರ್ಯಾಕ್ಟರ್ ಗಿಂತ ಒಂದೇ ಟ್ರ್ಯಾಕ್ಟರ್ ಅಲ್ಲಿ ಬರುವಂತ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ. ಸೊ ಕೆಲವು ಜನರು ಆಲ್ರೆಡಿ ಈಗಾಗಲೇ ನಮ್ಗೆ ಒಂದು 3-4-5 ಜನ ಹೆಸರು ಕೊಟ್ಟಿದ್ದಾರೆ. ಇನ್ನು ಸಮಯ ಇದೆ, ಅಲ್ಲ ಕೊಡ್ಬೋದು, ಅವರ ಇದೆಲ್ಲ ಮಾಡ್ಕೊಂಡ್ ಬರ್ಬೋದು. ಒಟ್ಟಾರೆಯಾಗಿ ಇದು ಒಂದು ದಸರಾದ ಮುಖೇನ ದಸರಾದ ರೀತಿಯಲ್ಲೇ ಇದಾಗಬೇಕು ಅಂದ್ರೆ ಶೋಭಾಯಾತ್ರೆ. ದಸರಾ ಏನಂದ್ರೆ ಶೋಭಾಯಾತ್ರೆ ಅಂತ ಹೇಳ್ಬಿಟ್ಟು ದಸರಾ ಅಂತ ಹೇಳ್ಬಿಡ್ತಾರೆ. ಸೊ ಕಳೆದ ಸಲ ಕೂಡ ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ಸೊ ಈ ವರ್ಷ ಕೂಡ ಅದೇ ರೀತಿ ನಾವು 3 ದಿನದ ಕಾರ್ಯಕ್ರಮಗಳನ್ನ ಈ ರೀತಿ ಈ ಸಲ ಹಮ್ಮಿಕೊಂಡು, ಅಂದ್ರೆ ಇದು ಒಂದು ಏನು ಅಂತ ಹೇಳಿದ್ರೆ ಟೂರಿಸಂ ಅನ್ನು ನಾವು ಹೇಳ್ಕೊಳ್ಬೇಕು. ಇನ್ನೊಂದು ನಾ ಹೇಳ್ದಲ್ಲ, ಅತಿ ಕಡು ಬಡವನಿಗೆ ಕೂಡ ಅದರಲ್ಲಿ ಏನಾದ್ರು ಒಂದು ಹೊಟ್ಟೆಪಾಡಿಗೆ ಅವ್ರಿಗೊಂದು ಉಪಯೋಗ ಆಗ್ಬೇಕು ಅಂತ ಹೇಳುವಂತ ಕಾನ್ಸೆಪ್ಟ್ ನಾವು ಮಾಡ್ತಾ ಇರೋದು. ಸೊ ಈ ದಿನ 3 ದಿನ ನಾವು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಈ 3 ದಿನದ ಕಾರ್ಯಕ್ರಮಗಳು ಏನು ಅಂತ ಹೇಳಿದ್ರೆ, ಅಲ್ಲಿ ಒಂದು ದಿನ ನಾವು ಮೆರವಣಿಗೆ, ಒಂದಿನ ನಮ್ಮಲ್ಲಿ ಪೂಜೆ ಮಹಾಪೂಜೆ ಇರುತ್ತೆ, ಮತ್ತೊಂದ್ ದಿನ ಗಾಂಧಿ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೇಕು ಅಂತ ಈ ದಿನ 26, 27, 28 ಇಟ್ಕೊಂಡಿದ್ವಿ. ಸೊ ಈ ಸಲ ಏನಾಯ್ತು ಅಂತ ಹೇಳಿದ್ರೆ, ಈಗ ನಿನ್ನೆ ನಾವು ಮೀಟಿಂಗ್ ಎಲ್ಲ ಕೂತು ಮಾತಾಡಿದ್ವಿ. ಸೊ ಮೊನ್ನೆ ಮೀಟಿಂಗ್ ಅಲ್ಲಿ ಈಗ ಮಕ್ಕಳಿಗೆ ನೋಡಿ, ಇವತ್ತಿಂದ ಎಕ್ಸಾಮ್, ಇವತ್ತಿನ ನಾಳಿಂದೇನೋ SSLC ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದು ಏಪ್ರಿಲ್ 2ರವರೆಗೆ ಇದೆ. ಮಕ್ಕಳಿಗೆ ಕೂಡ ಅದಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಕೂಡ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಪ್ಲಸ್ ಪ್ರತಿ ವರ್ಷ ಮಾರ್ಚ್ 16ರೊಳಗೆ ಎಕ್ಸಾಮ್ ಗಳೆಲ್ಲ ಮುಗಿತಿತ್ತು. ಈ ವರ್ಷ ಏಪ್ರಿಲ್ ತಂದು ಅಲ್ಲಿವರೆಗೆ ಬಂದಿದೆ. ಸೊ ಅದರಿಂದ ಅವರ ಪೇರೆಂಟ್ಸ್ ಗಳಿಗೆ, ಅವರ ಪೋಷಕರು ಕೂಡ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಈ ವರ್ಷಕ್ಕೆ ಇದನ್ನೊಂದು ಮೊಟಕುಗೊಳಿಸಿ, ಈಗ ಮೇ ಅಲ್ಲಿ ಏನಾದ್ರೂ ಅಕಸ್ಮಾತ್ ನಮಗೆ ಸಮಯ ಸಿಕ್ಕಿದ್ರೆ ಅದನ್ನೇ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮೇಗೆ ಇಟ್ಕೊಂಡು, ಇಲ್ಲ ಅಂತಂದ್ರೆ ಮುಂದಿನ ಬಾರಿ 3 ದಿನದ ಒಂದು ಕಾರ್ಯಕ್ರಮಗಳನ್ನ ಬಹಳ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ವಿ. ಅಂದ್ರೆ ಯಾವ್ದಾದ್ರು ವೇದಿಕೆ ಮಾಡ್ಬೇಕು ಅಂತ ಇದ್ದೀರಾ ಅಥವಾ? ಹೌದು, ವೇದಿಕೆನೆ. ಅದೀಗ ನಾವು ಇದು ಗಾಂಧಿ ಮೈದಾನದಲ್ಲೇ ಮಾಡ್ತಾ ಇದ್ವಿ. ಗಾಂಧಿ ಮೈದಾನದಲ್ಲಿ ನಾವು ದೊಡ್ಡ ಒಂದು ವೇದಿಕೆ, ಅದು ಏನು ದಸರಾದ ವೇದಿಕೆ ಇದೆ ಅದೇ ವೇದಿಕೆಯಲ್ಲಿ ಮಾಡ್ಬೇಕು ಅಂತ ಈ ಸಲ ಕೂಡ ನಾವೆಲ್ಲ ಕಂಪ್ಲೀಟ್ ನಮ್ ಸ್ಕೆಚ್ ಹಾಕಿ ಆಗಿತ್ತು. ಆದ್ರೆ ಈ ಸಲ ಏನಾಯ್ತು ಅಂದ್ರೆ ನಾವು ಇದೊಂದು ದೊಡ್ಡ ಒಂದು ನಮ್ಗೆ ಒಂದು ಸಂಕಷ್ಟ ಆಗ್ಬಿಡ್ತು. ಮತ್ತೆ ಮಕ್ಕಳಿಗೆ ಕೂಡ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗೋದಿಲ್ಲ. ಮತ್ತೆ ನಾವಿಲ್ಲ ಅಲ್ಲಿ ಸೌಂಡ್ ಹಾಕೋದು, ಇದು ಹಾಕೋದು, ಪಟಾಕಿ ಹೊಡ್ಸೋದು ಅಂತೆಲ್ಲ ಮಾಡುವಾಗ ಅವರ ಮೈಂಡ್ ಕೂಡ ಕನ್ವರ್ಟ್ ಆಗುವಾಗ ಆ ಕಲ್ತಿದ ಇದು ಸಮೇತ ಹೋಗ್ಬಿಡುತ್ತೆ. ಸೊ ಅದರಿಂದ ಅದು ಬೇಡ ಅಂತ ಹೇಳಿ ಈ ಸಲ ನಾವು ಕಂಪ್ಲೀಟ್ ಎಲ್ಲವನ್ನ ಕೂಡ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು. ಅದರಿಂದ ಅದನ್ನೀಗ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಮುಂದಿನ ಬಾರಿ ಮೇ ಅಲ್ಲಿ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಅದರ ಅಧ್ಯಕ್ಷರು ಕೂಡ ನಮ್ಮ HT ಅನಿಲ್ ಅವರು ಕೂಡ ಮೊನ್ನೆ ಅದೇ ಹೇಳಿದ್ರು, ಇಲ್ಲ ಈ ಸಲ ಯಾರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ. ಸೊ ಅದರಿಂದ ಅದನ್ನ ಮೊಟಕುಗೊಳಿಸಿದೀವಿ. ಮೋಸ್ಟ್ಲಿ ಮೇ ಅಲ್ಲಿ ಮಾಡ್ತೀವಿ, ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ಬಾರಿ ಅಂತ 3 ದಿನದ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತೀವಿ.
ಖಂಡಿತ. ಹಾಗೆ ಈಗ ನೀವಂತೂ ಅಧ್ಯಕ್ಷರಾಗಿ ಒಂದು 2 ವರ್ಷಗಳು ಆಗ್ತಾ ಬಂದಿದೆ. ಸೊ ಹಿಂದೆ ಇದ್ದಂತಹ ಒಂದು ಈ ಒಂದು ರಾಮೋತ್ಸವ ಹೇಗಿತ್ತು, ಮತ್ತೆ ಇವಾಗ ಇರುವಂತಹ ಬದಲಾವಣೆಗಳು, ನೀವೇ ಸಾಕಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರಿ. ನಿಮ್ಮ ಜೊತೆ ಇರುವಂತಹ ಸಿಬ್ಬಂದಿ ಅಂದ್ರೆ ಕಮಿಟಿಯವರಾಗಿರಬಹುದು ಅಥವಾ ಜನರ ಸಪೋರ್ಟ್ ಹೇಗ್ ಸಿಗ್ತಾ ಇದೆ ನಿಮ್ಗೆ? ಮುಂಚೆನೂ ಕೂಡ ನಮಗೆ ಈ ಅನ್ನ ಸಂತರ್ಪಣೆಗೆ ಮತ್ತೆ ಅಲ್ಲಿ ಮಾಡುವಂತ ಕಾರ್ಯಕ್ರಮಗಳಿಗೆ ಏನು ತೊಂದರೆ ಆಗ್ಲಿಲ್ಲ. ನಾವು ಅಲ್ಲೇ ಒಂದ್ ಕಡೆ ಮಾಡ್ತಾ ಇದ್ರು. ಆದ್ರೆ ಇದು ಕೇವಲ ರಾಮನ ಇದಲ್ಲಾಗಬಾರ್ದು, ಎಂಟೈರ್ ಮಡಿಕೇರಿ ಟೌನ್, ಮಡಿಕೇರಿ ಟೌನ್ ಅಲ್ಲಿ ಆಗ್ಬೇಕು. ಮತ್ತು ಕೊಡಗು ಜಿಲ್ಲೆಯಲ್ಲೇ ಇದು ರಾಮ ಉತ್ಸವ ಅಂತ ಹೇಳುವಂತ ಒಂದು ಇದು ಎಲ್ಲರಿಗೂ ಬರ್ಬೇಕು. ಏನು ನಾವೀಗ ದಸರಾ ಅಂತ ನಾವು ಹೇಳ್ತಾ ಇದ್ವಿ, ಆ ರೀತಿ ರಾಮ ಉತ್ಸವ ಅಂತ ಹೇಳಿದ್ರೆ ಮಡಿಕೇರಿಯಲ್ಲಿ ಇರತಕ್ಕಂತ ಹೊರಗಿನವರೆಲ್ಲ ಇಲ್ಲಿ ಉತ್ಸವಕ್ಕೆ ಹೋಗ್ಬೇಕು ಅಂತ ಹೇಳುವಂತ ವ್ಯವಸ್ಥೆ ಇರಲಿಲ್ಲ, ಅವ್ರು ಬರ್ಬೇಕು ಅಂತ ಹೇಳೋ ಒಂದು ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ವಿ. ಅಂದ್ರೆ ಕಳೆದ ಸಲ ಕೂಡ ನನಗೆ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಮಿಟಿಯವರು ಕೂಡ ಕೆಲವು ಜನ ಎಲ್ಲ ಸ್ಟೇಜಿಗೆ ಬರ್ಲಿಲ್ಲ. ಅವ್ರು ಸಣ್ಣ ಒಂದು ಸ್ಟೇಜ್ ಕೂಡ ನಾವು ಮಾಡಿದ್ವಿ. ಸ್ಟೇಜ್ ಕೂಡ ಹತ್ತದೆ ಇಲ್ಲ, ನಾವೊಂದು ಎಲೆಮರೆಯ ಕೈ ರೀತಿಯಲ್ಲಿ ಕೆಲಸ ಮಾಡಿದವರು ಬಹಳ ಜನ ಇದ್ದಾರೆ. ಮತ್ತೆ ಒಬ್ಬನಿಂದ ಎಲ್ಲವೂ ಕೂಡ ಸಾಧ್ಯ ಇಲ್ಲ. ಯಾವುದೇ ಮಳಿಗೆ ಒಬ್ಬನಿಂದ ಸಾಧ್ಯ ಆಗೋದೇ ಇಲ್ಲ. ನಾವೊಂದು ಕಮಿಟಿ ಮಾಡ್ತೀವಿ, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಜಿ, ಸೆಕ್ರೆಟರಿ, ಮತ್ತೆ ಇದರಲ್ಲಿ ಉಪಸಮಿತಿಗಳು ಕೂಡ ಇದೆ. ಇವತ್ತು ಮೆರವಣಿಗೆ ಸಮಿತಿ, ಮತ್ತೆ ವೈದಿಕ ಸಮಿತಿ, ಆಹಾರ ಸಮಿತಿ, ಮತ್ತೆ ಪ್ರಸಾದ ಸಮಿತಿ, ಮತ್ತೆ ಕಳಸ ಸಮಿತಿ, ಈ ತರ ಸಮಿತಿಗಳು, ಸಬ್ ಕಮಿಟಿಗಳು ಕೂಡ ಇದೆ. ಅವ್ರದ್ದು ಕರ್ತವ್ಯ ಮತ್ತು ಅವರ ಜವಾಬ್ದಾರಿ ಬಹಳ ಹೆಚ್ಚಿದೆ. ಅದು ಬಹಳ ನಿಷ್ಠೆಯಿಂದ ಅವ್ರು ಮಾಡ್ತಾರೆ. ಅವರ ಜವಾಬ್ದಾರಿಯಿಂದಲೇ ಇದೆಷ್ಟು ದೊಡ್ಡ ಒಂದು ಪ್ರೋಗ್ರಾಮ್ ಆಗ್ಲಿಕ್ಕೆ ಕಾರಣ. ಯಾಕಂದ್ರೆ ನಾನೊಬ್ಬ ಅಧ್ಯಕ್ಷ ಕೇವಲ ಹೆಸರಿಗೆ ಮಾತ್ರ, ಆದ್ರೆ ನನ್ನ ಜೊತೆ ಇರತಕ್ಕಂತ ಕಮಿಟಿಗಳಿದೆಯಲ್ಲ, ಅಲ್ಲಿ 100 ಜನ ಇರ್ತಾರೆ. ಅವರ ಸಪೋರ್ಟ್ ಇದ್ರೆ ಮಾತ್ರ ಎಲ್ಲ ಸಕ್ಸಸ್ ಆಗೋದು. ಅವರ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಯಾವ ಸಕ್ಸಸ್ ಇಲ್ಲ. ಅದು ಕಳೆದ ಬಾರಿ ಅಂತೂ ನನಗೆ ಬಹಳ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಈ ಬಾರಿನೂ ಅಷ್ಟೇ. ಈ ಬಾರಿ ಕೂಡ ನಮಗೆ ಈಗಾಗಲೇ ದವಸ ಧಾನ್ಯಗಳೆಲ್ಲ ತುಂಬಾ ನಮಗೆ ಬರ್ತಾ ಇದೆ. ಅಕ್ಕಿಗಳೆಲ್ಲ ಕ್ವಿಂಟಲ್ ಲೆಕ್ಕದಲ್ಲಿ ಬರ್ತಾ ಇದೆ. ಸೊ ಈ ಬಾರಿ ಕೂಡ ನಮ್ಮ ಕಮಿಟಿ ಏನೀಗ ಉಪಸಮಿತಿ ಅಂತ ನಾವು ಹೇಳಿದ್ವಿ, ಆ ಉಪಸಮಿತಿ ಅಧ್ಯಕ್ಷರಿಂದ ಪದಾಧಿಕಾರಿಗಳಿಂದ ಹಿಡಿದು ನಮ್ಮ ಮುಖ್ಯ ಸಮಿತಿಯವರು ಕೂಡ ಎಲ್ಲರೂ ಕೂಡ ನಮಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಏನಿದ್ರೆ ನೀವು ಹೋಗಿ ಮಾಡು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಎಲ್ಲ ನಮಗೆ ಬ್ಯಾಕ್ ಗ್ರೌಂಡ್ ಆಗಿ ಒಂದು ಎಲೆಮರೆ ಕೈ ರೀತಿಯಲ್ಲಿ ಬೆನ್ನು ತಟ್ಟಿ ಕೆಲಸ ಮಾಡೋದು ಬಹಳ ಜನ ಇದೆ. ಈಗ ದಸರಾ ಇದ್ದಾಗ ಕೂಡ ಅಷ್ಟೇ, ಏನ್ ಸರ್ಕಾರದಿಂದ ಅನುದಾನ ಬರುತ್ತೆ ಅದು ಮಾತ್ರ ಸಾಲದು ಅಂತ ಜನರಿಂದ ಕೂಡ ಏನಾದ್ರೂ ಕೊಡುಗೆಗಳನ್ನ ಬಯಸ್ತಾ ಇರ್ತೀವಿ. ಅದೇ ರೀತಿ ಈಗ ಒಂದು ಈ ರಾಮೋತ್ಸವದಲ್ಲಿ ಕೂಡ ನೀವು ಸಾಕಷ್ಟು ಕೊಡುಗೆಗಳನ್ನ ಕೇಳಲಿಕ್ಕಾಗಿ ಜನರ ಹತ್ರ ಹೋಗ್ತೀರಿ. ಆಗ ಒಂದು ಜನರ ರೆಸ್ಪಾನ್ಸ್ ನಿಮಗೆ ಹೇಗ್ ಸಿಗುತ್ತೆ ಸರ್? ಎಲ್ರು ಸಪೋರ್ಟಿವ್ ಆಗಿರ್ತಾರ? ಈಗ ಏನಾಗಿದೆ ಮೇಡಮ್, ರೆಸ್ಪಾನ್ಸ್ ಅಂತ ಹೇಳೋಕ್ಕಿಂತ ಅವರಲ್ಲಿ ಕೂಡ ಇಲ್ಲ, ಇದಕ್ಕೆ ಕೊಡ್ಬೇಕು, ನನ್ನ ಜವಾಬ್ದಾರಿ ಇದು ಅಂತ ಹೇಳುವಂಥದ್ದು ಬಂದಿದೆ. ಈಗ ಕೆಲವು ಕಡೆ ನಾವು ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಖಾಲಿ ಒಂದು ಹಿಂದೂ ಕಮ್ಯುನಿಟಿ ಮಾತ್ರ ಅಲ್ಲ ನೋಡಿ. ಅವತ್ತಿನ ರಾಮಚಂದ್ರ ಇರುವಾಗ ಅವತ್ತು ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅಂತ ಯಾರು ಇರ್ಲಿಲ್ಲ, ಎಲ್ಲರೂ ಒಂದೇ. ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಸರ್ವ ಜನ ಸುಖಿನೋ ಭವಂತು ಅಂತ ಇತ್ತು. ಎಲ್ಲರೂ ಕೂಡ ಚೆನ್ನಾಗಿ ಜೀವನವನ್ನ ಸಾಗಿಸ್ಬೇಕು, ಚೆನ್ನಾಗಿ ಇರ್ಬೇಕು, ಚೆನ್ನಾಗಿ ಬಾಳ್ಬೇಕು ಅಂತ ಹೇಳುವಂತ ಒಂದು ಇದರಲ್ಲಿ ಶ್ರೀರಾಮಚಂದ್ರನ ರಾಜ್ಯ ಇತ್ತು. ಅವತ್ತು ಎಲ್ಲರೂ ಕೂಡ ಅದೇ ತರ ಇದ್ರು. ಇವತ್ತು ರಾಮನ ಹೆಸರಲ್ಲಿ ರಾಜಕಾರಣ ಅದು ಒಂಥರ ಬೇರೆ ಆಗ್ತಾ ಇದೆ. ನಾನು ಅದ್ರ ಬಗ್ಗೆ ನಾನು ಹೆಚ್ಚು, ಯಾಕಂದ್ರೆ ನಾನು ಕೂಡ ಯಾವ್ದಾದ್ರು ರಾಜಕಾರಣದಲ್ಲಿಲ್ಲ, ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡೋದಿಲ್ಲ. ಆದ್ರೆ ರಾಮನ ಕೇವಲ ರಾಜಕಾರಣಕ್ಕಾಗಿ ನಾವು ಇಟ್ಕೊಳ್ಬಾರ್ದು. ರಾಮನ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡುವಂತ ಕೆಲಸಗಳು ನಮ್ಮಲ್ಲಿ ಆಗ್ಬೇಕು. ಅವರ ತತ್ವ ಸಿದ್ಧಾಂತಗಳು ಏನಿದೆ ಅಂತ ಹೇಳುವಂತದ್ದು ಬಹಳ ಜನಕ್ಕೆ ಗೊತ್ತಿಲ್ಲ ಇದೆ. ಶ್ರೀರಾಮಚಂದ್ರ ಯಾವ ರೀತಿ ಬದುಕಿದ್ದಾರೆ, ಆ ಶ್ರೀರಾಮಚಂದ್ರನ ಜೊತೆ ಅವರ ಸಂಬಂಧ ಕೂಡ ಏನಿತ್ತು, ಎಂತ ಸಂಬಂಧ ಅಂತ ಹೇಳಿದ್ರೆ ಅವರ ಅಣ್ಣ, ತಮ್ಮ, ಈ ಸಂಬಂಧ, ಆ ತಂದೆ ಮತ್ತು ತಾಯಿ, ಈ ಸಂಬಂಧಗಳು ಕೂಡ ಎಷ್ಟು ರಾಮನಿಗೆ ಬೆಲೆ ಕೊಡ್ತಾ ಇದ್ರು. ಸಂಬಂಧಗಳಿಗೆ ಯಾವ ರೀತಿ ಒಂದು ಬೆಲೆ ಕೊಟ್ಟು ಶ್ರೀರಾಮಚಂದ್ರ ಕೆಲಸ ಮಾಡಿದ್ದಾರೆ. ಮತ್ತು ಅವರ ರಾಮರಾಜ್ಯದಲ್ಲಿ ಯಾವ ರೀತಿ ರಾಜ್ಯವನ್ನ ಆಡಿದ್ದಾರೆ. ಅದರಿಂದ ನೋಡಿ, ಗಾಂಧೀಜಿಯವರ ಕನಸು ಕೂಡ ರಾಮರಾಜ್ಯ ಅಂತ ಹೇಳಿತ್ತು. ರಾಮರಾಜ್ಯ ಮಾಡ್ಬೇಕಂದ್ರೆ ರಾಮರಾಜ್ಯ ಅಂತ ಹೇಳಿದ್ರೆ ಆ ರಾಜ್ಯ ಹಾಗೆ ಇದೆ ಅಂತ ಹೇಳೋ ಒಂದು ಇದು. ಅಂದ್ರೆ ಅಷ್ಟು ಅಲ್ಲಿ ದ್ರೋಹ ಇರ್ಲಿಲ್ಲ, ವಂಚನೆ ಇರ್ಲಿಲ್ಲ, ಮೋಸ ಇರ್ಲಿಲ್ಲ, ಸುಳ್ಳು ಇರ್ಲಿಲ್ಲ, ಕಪಟ ಇರ್ಲಿಲ್ಲ. ಸೊ ಆ ರೀತಿಯ ಒಂದು ರಾಜಕಾರಣ ಮಾಡಿರ್ತಕ್ಕಂಥವ್ರು ಶ್ರೀರಾಮಚಂದ್ರ. ಆದ್ರೆ ಇವತ್ತಿನ ಆ ರಾಮನ ಇಟ್ಕೊಂಡಿರುವಾಗ ಅಲ್ಲಿ ರಾಜಕಾರಣ ಬರ್ಬಾರ್ದು. ಇವತ್ತು ನೋಡಿ, ನಾವೀಗ ಕಲೆಕ್ಷನ್ಗೆ ಹೋಗ್ತೀವಿ, ನಾವೀಗ ಪಬ್ಲಿಕ್ ಇಂದ ಸಾರ್ವಜನಿಕರಿಗೆ ಹೊಂತನೆ ಮಾಡುವಾಗ ನಾವಿಲ್ಲಿ ಖಾಲಿ ಹಿಂದೂಗಳ ಅಂಗಡಿ ಅಂತ ಹೇಳಿ ಹೋಗೋದಿಲ್ಲ. ನಾವು ಅಲ್ಪಸಂಖ್ಯಾತರ ಮುಸಲ್ಮಾನರ ಅಂಗಡಿಗೆ ಹೋಗಿದ್ದೀವಿ, ಅಥವಾ ಕ್ರಿಶ್ಚಿಯನ್ ಅವ್ರ ಅಂಗಡಿಗೆ ಹೋಗಿದ್ದೀವಿ, ಹಿಂದೂಗಳ ಅಂಗಡಿಗೆ ಕೊಟ್ಟಿದ್ವಿ. ನಮಗೆ ಹೆಚ್ಚಾಗಿ ಹಿಂದೂಗಳು ಕೂಡ ನಮಗೆ ಅಕ್ಕಿ ಮತ್ತು ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ, ಹಣವನ್ನು ಕೊಟ್ಟಿದ್ದಾರೆ. ಮುಸಲ್ಮಾನರು ಕೂಡ ಕೊಟ್ಟಿದ್ದಾರೆ. ಈ ಕೊಡದೇ ಇರತಕ್ಕಂತ ಒಂದು ವರ್ಗ ಕೂಡ ಇದೆ. ಅವರು ಕೇವಲ ಹೆಸರಿಗೆ ಮಾತ್ರ
ಅದು ನಾನು ಹಿಂದೂ ಮುಸ್ಲಿಂ ಅಂತ ಹೇಳೋದಿಲ್ಲ. ಹಾ ಅದು ಕೊಡದೇ ಇರತಕ್ಕಂಥವ್ರು ಅವ್ರು ಯಾರಿಗೂ ಕೊಡೋದಿಲ್ಲ. ಹಾ ಒಬ್ಬ ಮುಸ್ಲಿಂ ಅವನು ಏನಾದ್ರು ಮಾಡಿದ್ರೆ ಅವ್ರಿಗೂ ಕೊಡೋದಿಲ್ಲ, ಇಲ್ಲ ಒಬ್ಬ ಕ್ರಿಶ್ಚಿಯನ್ ಮಾಡಿದ್ರೆ ಹಿಂದೂ ಮಾಡಿದ್ರೆ ಅವ್ರ ಹಿಂದೂಗಳು ಅವ್ರಿಗೆ interest ಇಲ್ಲ ಕೊಡೋದಿಲ್ಲ. ಅವ್ರಿಗೆ ಅವ್ರಿಗೆ ಅಂತದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಹಣ ಮಾಡ್ಬೇಕಷ್ಟೇ, ಅಷ್ಟೇ ಅವ್ರಿಗೆ ಕೊಡ್ಬೇಕು ಅಂತ ಹೇಳೋದಿಲ್ಲ. ಅಂತಿಲ್ಲ. ಯಾಕೆಂದ್ರೆ ಒಂದೊಂದ್ಸಲ ನಮಗ್ ಕೂಡ ಇಂಥ ವಿಚಾರಗಳು ಬಂದ ನಮಗ್ ಕೂಡ ಬೇಸರ ಆಗುತ್ತೆ. ಹೌದೌದು. ಎಲ್ಲೋ ಒಂದ್ ಕಡೆ ರಾಮನ ಹೆಸರಲ್ಲಿ ಬೇಕಾದಷ್ಟು ಮಾಡಿಟ್ಟವರು ನಾವೆಲ್ಲ ಒಂದ್ ಕಡೆ ಹೋಗಿ ಶ್ರೀರಾಮಚಂದ್ರನಿಗೆ ತಾವೇನಾದ್ರು ಸಹಾಯ ಮಾಡಿ ಅಂತ ಹೇಳುವಾಗ ನಮ್ಮ ನೋಡಿ ಓಡ್ಬಿಡ್ತಾರೆ. ನಿಜ. ಅದೇ ಒಬ್ಬ ಇನ್ನೊಂದು ಕಮ್ಯುನಿಟಿ ಅವರು, ಯಾಕೆಂದ್ರೆ ಇವತ್ತು ಆ ರಾಮನ ಹೆಸರಲ್ಲಿ ಪಾಪ ತುಂಬಾ ದುಃಖವನ್ನು ಅನುಭವಿಸೋದ ಕಮಿಟಿ ಕೂಡ ಇದೆ. ಅಂತ ಒಂದು ಸಮುದಾಯ ಕೂಡ ಇಲ್ಲ, ನನ್ನ ಹತ್ರ ಇಷ್ಟೇ, ನನಗೆ ಒಬ್ರು ಕೊಟ್ರು, ಅದು ಕೂಡ ನನ್ನ ಹತ್ರ ಉದಾಹರಣೆ ಇದೆ. ಒಬ್ರು ನಮ್ಮನ್ನ ನೋಡಿ ಓಡಿ ಹೋದ್ರು, ಇನ್ನೊಬ್ರು ನಾನು ನೋಡು ಏನೋ ಅವ್ರನ್ನ ಕೇಳ್ತಿರುವಾಗ ಏನದ ಕೇಳಿ, ಇಲ್ಲ ನಾವು ರಾಮೋತ್ಸವ ಮಾಡ್ತೀವಿ ಅಂತ ಹೇಳೋಗ ಒಬ್ಬ ಅಲ್ಪಸಂಖ್ಯಾತರ ಒಂದು ಮುಸಲ್ಮಾನ ಕೂಡ ಇಲ್ಲ ಅಂತ ಇಷ್ಟೇ ಇದೆ ಅಂತೇಳಿ 5,000 ರೂಪಾಯಿ ಕೊಟ್ರು. 5,000 ಕೂಡ ಮುಂದಿನ ಬಾರಿ ಕೊಡ್ತೀವಿ ಅಂದ್ರೆ ಅಲ್ಲಿ ಅವನಿಗೆ ಅದಕ್ಕೆ ಕೊಡ್ಬೇಕು ಅಂತ ಹೇಳುವಂತ ಮನ್ಸಿತ್ತು. ಅವ್ರು ಎಷ್ಟು ಕೊಟ್ರು ಅನ್ನೋದಕ್ಕಿಂತ ಎಷ್ಟು ಕೊಡ್ಬೇಕು ಅಂತ ಕೊಡ್ಬೇಕು ಅಂತ ಹೇಳುವಂತ ಮನ್ಸಿತ್ತು, ಅದರಿಂದ ಕೊಟ್ರು. ಅದರಿಂದ ಶ್ರೀರಾಮನಿಗೆ ಜಾತಿ ಇಲ್ಲ, ಶ್ರೀರಾಮ ಎಲ್ಲರನ್ನು ಒಂದಾಗಿ ನೋಡುವಂಥದ್ದು. ಇವತ್ತು ಜಾತಿ ಮತ್ತು ಈ ಜಾತಿ ಒಳಗೆ ಕಲೆಗಳನ್ನು ತಂದಿರ್ತಕ್ಕಂಥದ್ದು ನಾವು ರಾಜಕಾರಣಿಗಳು. ರಾಜಕಾರಣಿಗಳು ಇದನ್ನು ತಂದಿಟ್ಟಲ್ಲದೆ ರಾಮನಿಗೆ ಆಗಲಿ ಅಥವಾ ರಾಮನನ್ನ ನಂಬಿದಂತ ಬೇರೆ ಭಕ್ತರಿಗಾಗಿ ಅಲ್ಲಿ ಜಾತಿ ಗೀತಿ ಯಾವ್ದು ಬರೋದಿಲ್ಲ. ಅದರಿಂದ ರಾಮನ ವ್ಯವಸ್ಥೆಯನ್ನ, ಧಾರ್ಮಿಕತೆಯನ್ನ ನಾವು ರಾಮನಾಗೆ ಮಾಡ್ಬೇಕು. ಒಬ್ಬ ಹಿಂದೂ ಆಗಿ ನಾನೇನ್ ಮಾಡ್ಬೇಕು ಅದನ್ನ ನಾನ್ ಮಾಡ್ಬೇಕು. ಒಬ್ಬ ಮುಸಲ್ಮಾನ ಆಗಿ ಅವರ ತತ್ವ ಸಿದ್ಧಾಂತ ಏನಿದೆ, ಅವರ ಧಾರ್ಮಿಕತೆ ಏನಿದೆ, ಅವರು ಅದನ್ನ ಮಾಡ್ಬೇಕು. ಅದ್ ಮಾಡುವಾಗ ನಾವು ಅದಕ್ಕೂ ಬೇರೆ ಬೆಲೆ ಕೊಡುವ, ಅವ್ರಿಗೂ ನಾವು ಸಪೋರ್ಟ್ ಮಾಡುವ. ಯಾಕಂದ್ರೆ ಅವರ ಧಾರ್ಮಿಕತೆಯಲ್ಲಿ ಅದನ್ನ ನಂಬಿದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ರಾಮನ ಸಿದ್ಧಾಂತವನ್ನು ನಂಬಿದ್ವಿ, ರಾಮನ ಜೊತೆ ಹೋಗ್ತೀವಿ. ಇದು ನಮ್ಮ ಸಿದ್ಧಾಂತಗಳು, ನಾವು ನಂಬಿಕೆ ಮೇಲೆ ಮತ್ತೆ ಹೆಸರು ಮೇಲೆ. ನೋಡಿ, ಈಗ ಗಣೇಶ್ ಅಂತ ಹೇಳಿದ್ರೆ ನಾನು ಹಿಂದೂ, ಒಬ್ಬ ಮುಸ್ಲಿಂ ಹೆಸರು ಏನಾದ್ರು ಬಂದ್ರೆ ಒಬ್ಬ ಸಿದ್ದಿಕ ಇಲ್ಲ ಅನ್ವರ ಇಲ್ಲ ಏನೋ ಒಂದು ಹೆಸರು ಅವನು ಮುಸ್ಲಿಮ್ದಾಗ ಗೊತ್ತಾಗುತ್ತೆ, ಇಲ್ಲೊಬ್ಬ ಅಂತೋಣಿ ಅಥವಾ ಡೆನಿ ಭರೋಸಾ ಇದು ಏನಾದ್ರು ಬಂದ್ರೆ ಅವನು ಕ್ರಿಶ್ಚಿಯನ್ ಗೊತ್ತಾಗುತ್ತೆ. ಅಂದ್ರೆ ಅವ್ರವ್ರು ಮಾಡುವಂತ ಆ ಧಾರ್ಮಿಕ ಪದ್ಧತಿಗಳಿಗೆ ನಾವು ಎಲ್ಲದಕ್ಕೂ ಬೆಲೆ ಕೊಡ್ಬೇಕು. ಎಲ್ಲಾ ಧರ್ಮದಲ್ಲಿ ಏನ್ ಹೇಳೋದು, ಎಲ್ಲಾ ಧರ್ಮದಲ್ಲಿ ಎಲ್ರು ಕೂಡ ಒಂದೇ ಅಂತ ಇದೆ. ಯಾರನ್ನು ಕೂಡ ಇನ್ನೊಬ್ಬರನ್ನ ದ್ವೇಷಿಸಿ ನೀನು ಒಳ್ಳೇದಾಗು ಅಂತ ಹೇಳಿಲ್ಲ. ಈಗ ನಮ್ಮ ನೆರೆಕರೆಯಲ್ಲಿ ಇದ್ದವ್ರು ಕೂಡ ಒಳ್ಳೇದಾದ್ರೆ ನಾನು ಒಳ್ಳೇದಾಗಿ, ಅವನ ದ್ವೇಷ ಮಾಡ್ಕೊಂಡು ಅಥವಾ ಅವನ ಮೇಲೆ ನಾನು ಹೋರಾಟ ಮಾಡ್ಕೊಂಡು ನಾನೆಲ್ಲ ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಅದು ಒಳ್ಳೇದು. ಅದು ಯಾವ ದೇವ್ರು ಕೂಡ ಹೇಳಿಲ್ಲ. ಎಲ್ಲರೂ ಹೇಳೋದು ಸರ್ವಜನ ಸುಖಿನ ಭವಂತು. ಎಲ್ಲಿ ಬಂದ್ರು ಎಲ್ಲರೂ ಕೂಡ ವಾಸುದೇವ ಕುಟುಂಬ ಅಂತ ನಾವ್ ಏನ್ ಹೇಳ್ತೀವಿ, ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರು. ನಾವೆಲ್ಲರೂ ಒಟ್ಟಾಗಿ ಚೆನ್ನಾಗಿರುವಂತ ಒಂದು ವ್ಯವಸ್ಥೆ ನಮ್ಮ ಈ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಬರ್ಬೇಕು ಅಂತ ಹೇಳೋ ಒಂದು ಕನಸು ನನಗಿದೆ. ಖಂಡಿತ. ಇನ್ನು ಈ ಒಂದು ರಾಮೋತ್ಸವ ಅಂತ ಹೇಳುವಾಗ ಏನು ಮಿನಿ ದಸರಾ ಅಂತ ನೀವು ಹೇಳಿದ ಕೂಡ್ಲೆ ಮನ್ಸಲ್ಲಿ ಒಂದು ಖುಷಿ ನಮ್ಗೇನೆ ಬರುತ್ತೆ. ನಮ್ಮ ನಾಡಲ್ಲಿ ದಸರಾದ ರೀತಿಯಲ್ಲೇ ಎಲ್ಲೋ ಒಂದ್ ಕಡೆ ಇನ್ನೊಂದು ಖುಷಿ ಈ ರಾಮೋತ್ಸವ ಅಂತ. ಏನ್ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು ನಾವು ರಾಮೋತ್ಸವಕ್ಕೆ? ಒಂದು ರಾಮೋತ್ಸವ ಅಂತ ಹೇಳುವಂಥದ್ದು ಒಂದು ಉತ್ಸವ ಆಗ್ಬೇಕು. ಅದು ಪ್ರತಿ ಒಂದು ಮನುಷ್ಯರ ಭಾವನೆಗಳಿಗೆ ಇಂಥ ಒಂದು ಉತ್ಸವ ಹೇಳೋದು ಹಬ್ಬ. ಒಂದು ಉತ್ಸವ ಅಂದ್ರೆ ಒಂದು ಮನಸ್ಸಿನಲ್ಲಿ ಒಂದು ಚೆಲುಮೆ, ಏನೋ ಒಂದು ಸಂತೋಷ, ಖುಷಿ ಆಗುವಂಥದ್ದು. ಅವತ್ತು ನಾವೆಲ್ಲರೂ ಕೂಡ ಅದ್ರಲ್ಲಿ ಎಲ್ರು ಕೂಡ ಸಾರ್ವಜನಿಕರು ಏನ್ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರೆಲ್ರು ಕೂಡ, ಈಗ ಯಾರಿಗೂ ಕೂಡ ಏನೋ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಈಗ ನಾನೆಲ್ಲನೂ ಕೂಡ ಇಲ್ಲಿ ದೇವಸ್ಥಾನ ರೂಪಾಯಿ ಮಾಡೋದಿಲ್ಲ. ಈಗ ಒಬ್ಬ 100 ರೂಪಾಯಿ ಕೊಡ್ಬೋದು, ಒಂದು 50 ರೂಪಾಯಿ ಕೊಡ್ಬೋದು, ಇನ್ನೊಬ್ಬ ಕೊಡದಿರ್ಬೋದು. ಆದ್ರೆ ಪಾರ್ಟಿಸಿಪೇಟ್ 3 ಜನರು ಮಾಡ್ಬೇಕು. ಈ ಕೊಡದವರು ಪಾರ್ಟಿಸಿಪೇಟ್ ಮಾಡ್ಬೇಕು, 50 ರೂಪಾಯಿ ಕೊಟ್ಟವ್ರು ಮಾಡ್ಬೇಕು, 100 ರೂಪಾಯಿ ಕೊಟ್ಟವ್ರು ಮಾಡ್ಬೇಕು. ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಮಾಡ್ತಿರೋದು ದೇವರ ಕೆಲಸ. ಈ ದೇವರ ಕೆಲಸಕ್ಕೆ ನಾವೆಲ್ಲರೂ ಒಂದು ಉತ್ಸವವಾಗಿ, ರಾಮನ ಒಂದು ಉತ್ಸವ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಚೆಲುಮೆ ಮತ್ತು ನಮ್ಮಲ್ಲಿ ಒಂದು ಒಂದು ಬೆಳಕು, ಹೊಸ ಒಂದು ಇದು ಬಂದಾಗ ಇದು ಬರ್ಲಿ. ಯಾಕೆಂದ್ರೆ ನಾವು ಇದೇ ತರ ಒಂದೊಂದು ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡು ಬಂದಾಗ ಜನರು ಕೂಡ ನಾವೆಲ್ಲರೂ ಕೂಡ ಒಂದಾಗಿರ್ತೀವಿ ಅಂತ ಹೇಳುವಂತ ಒಂದು ವ್ಯವಸ್ಥೆ ಒಗ್ಗಟ್ಟಿನ ಒಂದು ಇದಿರುತ್ತೆ. ಅದರಿಂದ ಎಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳುವಂಥದ್ದು. ಮತ್ತು ಈ ಉತ್ಸವ ರಾಮೋತ್ಸವ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಕಳೆದ ವರ್ಷ ನಾವು ಏನ್ ಪ್ರಾರಂಭ ಮಾಡಿದ್ವಿ ಅದು ಇಷ್ಟೊಂದು ಸಕ್ಸಸ್ ಆಗುತ್ತೆ ಅಂತ ಹೇಳೋದು ನನಗೂ ಕೂಡ ಗೊತ್ತಿರಲಿಲ್ಲ. ಈ ಏನೋ ಒಂದು ರಾಮನ ಹೆಸರಲ್ಲಿ ನಾವೊಂದು ಮಾಡೋಣ, ಸ್ವಲ್ಪ ಜನ ಸೇರ್ಬೇಕು, ಮಾಡ್ಬೇಕು ಅಂತ ಹೇಳಿದ್ರೆ ಅದ್ ನನಗೂ ಕೂಡ ಗೊತ್ತಿಲ್ಲ. ನಾನು ಕೂಡ ಅದನ್ನ ಕಲ್ಪನೆ ಮಾಡಿರ್ಲಿಲ್ಲ. ನನಗೆಲ್ಲ ಒಂದ್ ಕಡೆ ನಿದ್ರೆಯಲ್ಲಿ ರಾಮನ ಒಂದು ಸೇವೆ ಮಾಡ್ಬೇಕು ಅಂತ ಹೇಳುವಂತದ್ದು ಆ ಕನಸನ್ನ ಇಟ್ಕೊಂಡು ನಾನು ಬಂದವನು. ಕನಸಲ್ಲಿ ಖಂಡಿತಕ್ಕೆ ನಾನು ಇಲ್ಲಿ ಬಂದು, ಇಲ್ಲ ಸರ್ ನಾನು ನಿಮ್ ಜೊತೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ರೆ ಅದು ನನಗೆ ಮತ್ತೆ ಎಫೆಕ್ಟ್ ಕೊಡ್ತಾ ಇತ್ತು. ಇಲ್ಲ ಉತ್ಸವನ ಮಾಡ್ಬೇಕು ಅಂತ ಹೇಳುವಂಥದ್ದು. ನೋಡಿ, ಅದು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಸಲ ನೀವು ಒಂದು ಏನಾದ್ರು ಈ ತರ ಮಾಡಿದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಮತ್ತೆ ಅದು ಬೆಳೀತಾ ಬರುತ್ತೆ. ಇವತ್ತು ದಸರಾ ಕೂಡ ನಾನು ಹೇಳ್ದಲ್ಲ, ದಸರಾ ತುಂಬಾ ಇದಿರ್ಲಿಲ್ಲ. ಫಸ್ಟ್ ರಾಮ ಮಂದಿರದಲ್ಲಿ, ಪೇಟೆ ರಾಮ ಮಂದಿರ ಪಲ್ಲಕ್ಕಿಯಲ್ಲಿ ದಸರಾವನ್ನ ತಗೊಂಡು ಹೋಗ್ತಾ ಇದ್ರು. ಅವತ್ತು ಲೈಟ್ ಗೀಟ್ ಏನಿಲ್ಲ, ಗ್ಯಾಸ್ ಲೈಟ್.
ನಮಗೆ ಗೊತ್ತಿರುವಂಗೆ ಗ್ಯಾಸ್ ಲೈಟ್ ಇತ್ತು, ಹಾ ಫಸ್ಟ್ ದೀಪ ಇತ್ತು, ದೀಪ ಆದ್ಮೇಲೆ ಗ್ಯಾಸ್ ಲೈಟ್ ಬಂತು, ಗ್ಯಾಸ್ ಲೈಟ್ ಬಂದ್ಮೇಲೆ ಮತ್ತೆ ಸಣ್ಣ ಬಲ್ಬ್, ಹಾ ಆ ಬಲ್ಬ್ ಇಟ್ಬಿಟ್ಟು ಪಲ್ಲಕ್ಕಿ ತಗೊಂಡು ಹೋಗ್ತಿದ್ರು. ಇವತ್ತು ದಸರಾ ಅಂತ ಹೇಳೋದು ಏನಿದೆ, ಬಲ್ಬ್ ದೀಪ ಯಾವ್ದು ಇಲ್ಲ. ಇವತ್ತು ದೊಡ್ಡ ದೊಡ್ಡ ಆರ್ಚ್ಗಳು, ದೊಡ್ಡ ದೊಡ್ಡ ಲೈಟಿಂಗ್. ನಿಜ. ಅಂದ್ರೆ ಇದೇ ರೀತಿ ರಾಮ ಉತ್ಸವ ಕೂಡ ನಮ್ಮ ಟೈಮ್ ಆಗಿರ್ಬೋದು, ಇನ್ನು ಬರುವಂತವ್ರ ಜೊತೆ ಎಲ್ಲರೂ ಸೇರ್ಕೊಂಡು ಈ ರಾಮನ ಒಂದು ಉತ್ಸವನ ಮಾಡುವಂತದ್ದು. ಮತ್ತು ಎಲ್ರಿಗೂ ಏನು ಅಂತ ಹೇಳಿದ್ರೆ, ಈಗ ಮಡಿಕೇರಿಯಲ್ಲಿ ಇರತಕ್ಕಂತ ಔಟ್ ಸೈಡರ್ಸ್ ಇದಾರಲ್ಲ, ಅವ್ರು ಕೂಡ ಎಲ್ಲ ರಾಮ ಉತ್ಸವಕ್ಕೆ ನಾವು ಹೋಗ್ಬೇಕು, ಅವ್ರ ಜೊತೆ ಸೇರ್ಕೊಳ್ಬೇಕು ಅಂತ ಹೇಳುವಂತದ್ದು. ಮತ್ತೆ ಒಂದು ಫ್ಯಾಮಿಲಿ ಕೂಡ, ಈಗ ಫ್ಯಾಮಿಲಿ ಕೂಡ ಈಗ ನಿಮ್ಮ ಫ್ಯಾಮಿಲಿ ಹೊರಗಡೆ ಇರ್ತಾರೆ, ನನ್ನ ಫ್ಯಾಮಿಲಿ ಹೊರಗಡೆ ಇರ್ತಾರೆ, ನಾವೆಲ್ಲ ಒಂದಾಗಿ ಸೇರ್ಲಿಕ್ಕೆ ಒಂದು ದಾರಿ ಆಗುತ್ತೆ. ನಿಜ. ರಾಮ ಉತ್ಸವಕ್ಕೆ ನಾವು ಬರ್ತೀವಿ, ಹಾಗೆ ಈಗ ಫಾರ್ ಎಕ್ಸಾಂಪಲ್ ಈಗ ದಸರಾಗೆ ಬರ್ತೀವಿ ನಾವು ಅಂತ ಹೇಳ್ತಾರೆ, ಎಲ್ಲ ಒಂದು ಹಬ್ಬಕ್ಕೆ ಕೂಡ ಮನೆಯವರು ಸೇರುವಾಗ ಬರುತ್ತೆ. ಸೊ ಇದು ಕೂಡ ರಾಮ ಉತ್ಸವ ಆ ರೀತಿ ಆಗ್ಬೇಕು ಅಂತ ಹೇಳುವಂತ ಕಲ್ಪನೆಯಲ್ಲಿ ನಾವು ಅನ್ಕೊಂಡಿದ್ದೇವೆ. ನಾನ್ ಕೇಳ್ಪಟ್ಟಿದ್ದೀನಿ, ನಿಮ್ಮ ಒಂದು ಅಧಿಕಾರದ ಸಮಯದಲ್ಲಿ ನೀವು ದಸರಾದಲ್ಲಿ 350 ಕಲಾವಿದರಿಗೆ ಒಂದು ವೇದಿಕೆಯನ್ನ ಮಾಡಿಕೊಟ್ಟಿದ್ದೀರಿ ಅಂತ. ಸೊ ಅದೇ ರೀತಿ ಒಂದು ರಾಮೋತ್ಸವದಲ್ಲಿ ಕೂಡ ಆ ರೀತಿಯಾದಂತಹ ಕಲಾವಿದರಿಗೆ ಅವಕಾಶಗಳಿದ್ಯಾ? ಅಂದ್ರೆ ನಮ್ಮ ಊರು ಅಲ್ಲದೆ ಬೇರೆ ಊರುಗಳಿಂದ, ಬೇರೆ ಜಿಲ್ಲೆಗಳಿಂದ ಬರೋರ್ಗೂ ಕೂಡ ಅವಕಾಶ ಖಂಡಿತ ಇದೆ. ಆದ್ರೆ ಇದೆಲ್ಲ ಒಂದೇ ಸಲ ಆಗೋದಿಲ್ಲ, ಹಂತಗಳಿಗೆ ಆಗ್ಬೇಕು. ಹೌದು, ಒಂದು ಹೆಜ್ಜೆ ಕಳೆದ ಸಲ ಕೂಡ ನಾನು 350 ಕಲಾವಿದರನ್ನ ನಾನು ತರ್ತೀನಿ ಅಂತ ಹೇಳುವಾಗ ಎಲ್ಲ ಕೂಡ ಬಹಳ ಜನ ನಗಡಿದ್ರು. ಅಂದ್ರೆ ಕಲಾವಿದರನ್ನ 350 ಕಲಾವಿದರು ಒಂದು ವೇದಿಕೆಯಲ್ಲಿ ಹೇಗೆ ಕೊಡ್ಲಿಕ್ಕೆ ಆಗುತ್ತೆ? ಆ ವೇದಿಕೆನೆ ಬಿದ್ದೋಗೋದಿಲ್ಲ, ಅಷ್ಟು ಜನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಆದ್ರೆ ಏನೋ ಒಂದು ರೀತಿಯಲ್ಲಿ ಅದು ನಡೆದೋಯ್ತು. ಅದಕ್ಕೆ ನಮ್ಮ ಎಲ್ಲ, ಈಗ ನಾನು ಹೇಳಿದ್ರೆ ಮೊದ್ಲೇ, ನಾನು ಒಬ್ಬನಿಂದ ಸಾಧ್ಯ ಅಲ್ಲ, ಅದಕ್ಕೆಲ್ಲ ನಾನು ಇಂಥವ್ರನ್ನ ಮಾತಾಡ್ತೀನಿ, ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ನನಗೆ ಸಹಕಾರ ಕೊಟ್ಟರು, ಕೆಳಮಟ್ಟದಲ್ಲಿರ್ತಕ್ಕಂಥವ್ರು ಕೂಡ ನನಗೆ ಸಹಕಾರ ಕೊಟ್ಟರು. ಸೊ ಇದರಿಂದ ನನಗೆ ಅದೊಂದು ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಆಯ್ತು. ಈ ರಾಮನ ಉತ್ಸವಕ್ಕೂ ಕೂಡ ಇದೇ ರೀತಿ ಒಂದು ಕಲ್ಪನೆಗಳನ್ನು ಈಗ ನಾವು ಮಾಡಿದೀವಿ. ಸೊ ಇದ್ರಲ್ಲಿ ಈಗ ನನ್ನ ಪೀರಿಯಡ್ ಅಲ್ಲಿ ಆಗ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಮಾಡ್ತಾರೋ ಅವ್ರಕ್ಕಿಂತಾದ್ರು ಈ ಒಂದು ದೊಡ್ಡ ಈಗ ಇದು ಮಾಡಿ ಹೊರಗಡೆಯಿಂದ ಕೂಡ ಭಕ್ತರು ಬರುವಂತದ್ದು ಮತ್ತು ವೇದಿಕೆಯನ್ನ ಸೃಷ್ಟಿ ಮಾಡಿ ಅವ್ರಿಗೂ ಕೂಡ ರಾಮನ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಡುವಂತ ಕೆಲಸಗಳು ಅಲ್ಲಿ ಆಗ್ಬೇಕು. ಮತ್ತೆ ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ, ಈಗ ಎಲ್ಲಾ ಕಲಾವಿದರು ಕೊಡಗಿನಲ್ಲೇ ಇಲ್ಲ, ಆದ್ರೆ ಕೊಡಗಿನಲ್ಲಿ ಇರತಕ್ಕಂತ ಕಲಾವಿದರಿಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟು ಅವರ ಮುಖಾಂತರ ನಾವು ಬೇರೆಯವ್ರನ್ನ ಕರೆಸಿ ದೊಡ್ಡ ಮಟ್ಟದಲ್ಲಿ ಇದು ಆಗ್ಬೇಕು ಅಂತ ಹೇಳುವಂತ ಕೂಡ ನಮ್ಮ ಒಂದು ಬಯಕೆ. ಅದು ಖಂಡಿತ ಒಂದು ಒಳ್ಳೆ ಆಗುತ್ತೆ ನೋಡು, ನೀವು ಕಟ್ಟಿದ್ದೀರಾ. ಆ ಕನಸು ಆದಷ್ಟು ಬೇಗ ನನಸಾಗ್ಲಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಇನ್ನು ಇದೇ 26ನೇ ತಾರೀಕು ನಾವು ರಾಮನ ಉತ್ಸವನ ಹೊರಡಿಸ್ತಾ ಇದ್ದೀವಿ. ಎಲ್ಲಾ ಬಾಂಧವರು ನಮ್ ಜೊತೆ ಕೈ ಜೋಡಿಸಿ, ಅಲ್ಲಿಂದ ನಾವು ಹೊರಡುವಾಗ ನಮ್ಗೆ ಭಜನಾ ತಂಡ ಇದೆ, ಮತ್ತು ನಮ್ಮ ಸಾಂಸ್ಕೃತಿಕ ಬಳಗ ಇದೆ, ಮತ್ತು ನಮ್ಮ ಈ ತುಂಬಾ ಟ್ಯಾಬ್ಲೆಗಳು ಮತ್ತೆ ಅವರೆಲ್ಲ ಬರ್ತಿದ್ದಾರೆ. ಅವ್ರ ಜೊತೆ ನಾವು ಕೂಡ ಬರ್ಬೇಕು. ಸೊ ಇದ್ರ ಜೊತೆಯಲ್ಲಿ ನಿಮ್ಗೆ ಏನಾದ್ರೆ ಕೊಡ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ನಮ್ಮ ದೇವಸ್ಥಾನದ ನಮ್ದು UPI ಇದೆ ಅಥವಾ ಸ್ಕ್ಯಾನರ್ಸ್ ಇದೆ, ಅದಕ್ಕೆ ನೀವು ಡೈರೆಕ್ಟ್ ಕೊಡ್ಬೋದು. ಕೆಲವು ಜನರಿಗೆ ಅಕ್ಕಿ ಕೊಡೋದು ಅಥವಾ ಏನಾದ್ರು ಪದಾರ್ಥ ಕೊಡುವಂತದ್ದು. ಯಾಕಂದ್ರೆ ನಾನು ಇದನ್ನ ಏಕೆ ಮಾಡಿದೀನಿ ಅಂತ ಹೇಳಿದ್ರೆ ಮೇಡಮ್, ಸಣ್ಣದೊಂದು ಉದಾಹರಣೆ ಹೇಳ್ತೀನಿ. ಈಗ ನನ್ನ ಸ್ನೇಹಿತರು ಹೇಳಿದ್ರು, ಈ ನಿಮ್ ಸೌತ್ ಕೇಂದ್ರ ಸೈಡ್ ಈ ಏನಾದ್ರು ಒಂದು ದೇವಾಲಯದಲ್ಲಿ ಒಂದು ಹಬ್ಬಗಳನ್ನ ಮಾಡ್ಬೇಕು ಅಂತ ಹೇಳುವಾಗ, ಅಲ್ಲಿ ಅನ್ನಪ್ರಸಾದ ಕಾರ್ಯಕ್ರಮಕ್ಕೆ ಒಂದಿನ ಮುಂಚೆ ಒಂದು ವೆಹಿಕಲ್, 2 ವೆಹಿಕಲ್ ಹೋಗುತ್ತೆ ಅಂತೆ ಟೌನ್ ಅಲ್ಲಿ. 2 ವೆಹಿಕಲ್ ಹೋಗುವಾಗ ಒಂದು ವೆಹಿಕಲ್ ತರಕಾರಿ ಇರುತ್ತೆ, ಇನ್ನೊಂದು ವೆಹಿಕಲ್ ದವಸಧಾನ್ಯ ಇರುತ್ತೆ. ಅಲ್ಲಿಂದ ಅವರು ಅನೌನ್ಸ್ ಮಾಡ್ಕೊಂಡ್ ಬರ್ತಾರೆ, ಇಂಥ ದೇವಾಲಯಕ್ಕೆ ನೀವೇನಾದ್ರು ಕೊಡೋದಿದೆ ಕೊಡ್ಬೋದು ಅಂತ. ಹೋಗುವಾಗಲೇ ಒಂದ್ 2 ಲೋಡ್ ಅವ್ರ ಆಗ್ಬಿಡ್ತಾರೆ. ಜನ ಬಂದು ಅದಕ್ಕೆ ಸುರಿತಾರೆ, ದೇವಸ್ಥಾನ ಕೊಡ್ಬೇಕು ಅಂತ. ಈ ರಾಮನ ಉತ್ಸವ ಕೂಡ ಕೊಡಗಿನಲ್ಲಿ, ಮಡಿಕೇರಿಯಲ್ಲಿ ಇದೇ ತರ ಆಗ್ಬೇಕು. ಇದು ಕೂಡ ನನ್ನೊಂದು ಕನಸಿದೆ. ನಾವು ನೆಕ್ಸ್ಟ್ ಈ ತರ ಅಕ್ಕಿ ಎಲ್ಲ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ದಿನ ನಾವು ಮಡಿಕೇರಿ ಟೌನ್ ಅಲ್ಲಿ ಒಂದು ಈ ರೀತಿಯ ಒಂದು ಅಂದ್ರೆ ಏನಂತ ಹೇಳಿದ್ರೆ, ನಾನು ಏನಾದ್ರು ಒಂದು ಕೊಟ್ಟಿದ್ದೀನಿ, ನಾನು ಪೂಜೆಗೆ ಹೋಗ್ಬೇಕು ಅಂತ ಹೇಳೋದು ಅವನ ಮನಸ್ಸಿಗೆ ಮೂಡ್ಬೇಕು. ರಾಮ ನಂದು, ಆ ದೇವಾಲಯ ನಂದು, ಆ ಜನ ನಂದು, ನಾನು ಅದಕ್ಕೆ ಹೋಗ್ಬೇಕು. ಇದು ನಮ್ದು ಒಂದಿಷ್ಟು. ಅವ್ನ ಏನ್ ಕೊಟ್ಟಿದ್ರು, ಒಬ್ಬ ಬಾಳೆಕಾಯಿ ಕೊಡ್ಬೋದು, ಇಲ್ಲ ಒಬ್ಬ ಬೆಂಡೆಕಾಯಿ ಕೊಡ್ಬೋದು, ಅವ್ರಂತ ಅವ್ರ ತೋಟದಲ್ಲಿ ಬೆಳೆದಂತ ಒಂದ್ ಚೀಲ ಅಕ್ಕಿ ಕೊಡ್ತೀನಿ ಅಂತ ಹೇಳ್ಬೋದು. ಏನ್ ಕೊಟ್ರು ಸಂತೋಷ. ಸೊ ಅವ್ರು ಅದ್ರ ಜೊತೆ ಅವ್ರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವ್ರಿಗೆ ಮನಸ್ಸಿಗೆ ಒಂದು ಇದಾಗುತ್ತೆ, ನಾನು ಕೊಟ್ಟಿದ್ದೀನಿ, ನಾನು ಅಲ್ಲಿ ಹೋಗ್ಬೇಕು ಅಂತ ಹೇಳೋದು. ಆ ರೀತಿಯ ಒಂದು ಭಾವನೆ ಅವರಲ್ಲಿ ಬಂದ್ರೆ ಬಹಳ ಒಳ್ಳೇದು ಅಂತ ಹೇಳುವಂಥದ್ದು. ಮತ್ತು ಎಲ್ಲರೂ ಕೂಡ ರಾಮನವಮಿಯ ಈ ಒಂದು 26ನೇ ತಾರೀಕಿಗೆ ದಯವಿಟ್ಟು ನಾನು ಸಂಜೆ 4 ಗಂಟೆಗೆ ನಾವು ಅಲ್ಲಿಂದ ಮೆರವಣಿಗೆಯನ್ನು ನೋಡ್ತೀವಿ. ನಾವೆಲ್ಲ ಮಡಿಕೇರಿ ನಗರದಂತ ಮತ್ತು ಹೊರಗಿನವರಂತ ಅದರಲ್ಲಿ ಹೊರಗಿನಿರತಕ್ಕಂಥ ನಮ್ಮೆಲ್ಲ ಸ್ನೇಹಿತರಿಗೆ ಹೇಳೋದಿಷ್ಟೇ, ತಾವು ಕೂಡ ಬನ್ನಿ. ಅಕಸ್ಮಾತ್ ಬ್ಯಾಂಗ್ಳೂರು, ಮೈಸೂರು ಇದ್ರು ಈ ಸಲ ರಾಮನವಮಿ ಅಂತೇಳಿ, ರಾಮೋತ್ಸವಕ್ಕೆ ಅಂತೇಳಿ ಬನ್ನಿ. ಇದೊಂದು ನಿಮಗೂ ಕೂಡ ಒಂದು ಪರಿಪಾಠ ಆಗ್ಲಿ. ಯಾಕಂದ್ರೆ ರಾಮೋತ್ಸವ ಶುರು ಆಗ್ಲಿ, ಅದು ಮತ್ತೆ ಮತ್ತೆ ಬೆಳೀತಾ ಬರ್ಲಿ. ಆಗ ನಿಮಗೂ ಕೂಡ ಒಂದು ಚಾನ್ಸ್ ಸಿಗುತ್ತಿಲ್ಲ, ರಾಮೋತ್ಸವಕ್ಕೆ ನಾವು ಮಡಿಕೇರಿಗೆ ಹೋಗ್ಬೇಕು ಅಂತ ಹೇಳುವಂಥದ್ದು. ಆ ರೀತಿ ಆಗ್ಲಿ. ಮತ್ತೆ ರಾಮನವಮಿ 27ನೇ ತಾರೀಕು ರಾಮನ
ಒಂದು ನವೆಂಬರ್ ಮಾಡ್ತಾ ಇದ್ವಿ. ಮತ್ತು ಅವತ್ತೇ ಸಾಯಂಕಾಲ ಕೂಡ ನಾವೀಗ ಜಸ್ಟ್ ಈಗ ನಮಗೆ ರಾಜೇಂದ್ರ ಅವರು ಫೋನ್ ಮಾಡಿ ಅಂತ ಮಾತಾಡಿದ್ರು. ಅವತ್ತು ರಾತ್ರಿ ನಾವು ಒಂದು ಪ್ರವಚನ ಕೂಡ ಇಟ್ಕೊಂಡಿದ್ವಿ ಅಲ್ಲಿ ನಮ್ಮ ದೇವಾಲಯದ ಮುಂಭಾಗದಲ್ಲಿ ಒಂದು ಹೊಸದಾಗಿ ಒಂದು ಪ್ರವಚನ ಕೂಡ ಇಟ್ಕೊಂಡಿದ್ವಿ. ಅದು ಕೂಡ ಎಲ್ಲ ಸಾರ್ವಜನಿಕ ಬಂಧುಗಳು ಬಂದು ಸೇರ್ಕೊಳ್ಳಿ ಅಂತೇಳಿ ಅವರನ್ನು ಕೂಡ ನಾನು ಈ ಸಮಯದಲ್ಲಿ ನಾನು ಕರೆ ಮಾಡ್ತಾ ಇದ್ದೀನಿ. ತಾವು ಕೂಡ ಬನ್ನಿ, ಅದ್ರ ಜೊತೆ ನೀವು ಕೂಡ ಬನ್ನಿ, ಮತ್ತು ನಿಮ್ಮ ಬಳಗದವ್ರನ್ನೆಲ್ಲ ಕರೆತನ್ನಿ. ಒಟ್ಟಾರೆಯಾಗಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ ಅಂತೇಳಿ ಹೇಳ್ಕೊಡ್ತೀವಿ. ಖಂಡಿತ ಸರ್, ನೀವು ಇಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ ಈ ಒಂದು ರಾಮೋತ್ಸವದ ಬಗ್ಗೆ. ಆ ಕನಸುಗಳೆಲ್ಲವೂ ನನಸಾಗ್ಲಿ, ರಾಮೋತ್ಸವ ಯಶಸ್ವಿ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಆಶೀರ್ವಾದ ಸಹಕಾರ ಎಲ್ಲ ಕೂಡ ಇರಲಿ, ಮತ್ತು ಜನಸಾಮಾನ್ಯರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥದ್ದಾಗಲಿ ಅಂತೇಳಿ TV1 ಚಾನೆಲ್ ಕೂಡ ನಾನು ಈ ಸಮಯದಲ್ಲಿ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮೊಂದಿಗೆ ರಾಮೋತ್ಸವದ ಬಗ್ಗೆ ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ಅದನ್ನ ನನಸಾಗಿಸುವಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇರುವಂತಹ ನಮ್ಮ ದೇವಾಲಯದ ಟ್ರಸ್ಟಿ ಹಾಗೆ ರಾಮೋತ್ಸವದ ಅಧ್ಯಕ್ಷರಾದಂತಹ KM ಗಣೇಶ್ ಅವರು ನಮ್ಮೊಂದಿಗೆ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಹಾಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ, ನೀವೆಲ್ಲರೂ ಕೂಡ ರಾಮೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅವರೆಲ್ಲ ಆಸೆ ನೆರವೇರ್ಲಿ ಅಂತ ನಾನು ಕೂಡ ಆಶಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ TV1, ಇದು ನಿಮ್ಮ ಚಾನೆಲ್.